ಬದಿ ಬಂದೆಯೇನು ನೀನು ಬಂದೆಯೇನು ನೀನು ಬಂದೆಯೇನು ನೀನು ಪರಿಪಾಸಿ ಪುಂಡುವಂತೆ ಬಂದೇನು ನೀನು ಬಂದೇಯೇನೋ ಕಾಡಿನ ಹರಿಯು ಸಿಂಹಿಣಿಯನ್ನು ಪರಿಭಾಷೆ ಹೊಂದುವಂತೆ ಕುಜಲು ಕಾಡಿನ ಹರಿಯು ಸಿಂಹಿಣಿಯನ್ನು ಪರಿಭಾಷೆ ಹೊಂದುವಂತೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಯಾಕೆ? ಮುಖಾವಲೋಕನ ಮಾಡಿದ್ರೆ ಲಕ್ಷಣ ಭರಿತನಾಗಿ ಕಾಣುತ್ತಾ ಇದ್ದಿ. ಕರದಲ್ಲಿ ಆಯುಧಗಳು ತಿಳಿಯಬೇಕಾದ ಒಂದನ್ನು ಏನು? ಕರದಲ್ಲಿ ಆಯುಧವನ್ನು ಹಿಡಿದ ಮಾತ್ರಕ್ಕೆ ನೀನು ಯಾವ ಕಾಲಕ್ಕೂ ವೀರನು ಶೂರನು ಅನ್ನಿಸಲ್ಪಡುವುದಿಲ್ಲ. ಯಾಕೆ? ಈ ವೀರತನ ಎನ್ನುವುದು ಅದು ಬಳುವಳಿಯಾಗಿ ಬರುವಂತದ್ದಲ್ಲ, ಅದು ಸ್ವಯಾರ್ಜಿತ, ಯಾವ ಕಾಲಕ್ಕೂ ಪಿತ್ರಾರ್ಜಿತವಲ್ಲ. ಹಾಗೆ ಕ್ಷತ್ರಿಯರಿಗೆ ಹುಟ್ಟಿದವರು ಎಲ್ಲರೂ ಕೂಡ ಕ್ಷಾತ್ರವನ್ನು ಹೊಂದಿಕೊಂಡೇ ಹುಟ್ಟಬೇಕು ಅಂತ ಏನೂ ಇಲ್ಲ. ಕ್ಷಾತ್ರ ಎನ್ನುವುದು ಗುಣ. ಬಂದಂತಹ ನೀನು ಈ ಕುಂತಿ ಸ್ವಯಂವರದಲ್ಲಿ ನನ್ನ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಇರಬಹುದು. ಒಂದು ವೇಳೆ ನೀನು ಅಂದುಕೊಂಡ ಹಾಗೆ ನಾನು ಸೋತೆ ಎಂದಾದ್ರೆ ಈ ಹೆಣ್ಣು ನಿನ್ನವಳಾಗುತ್ತಾಳೆ. ಸರಿ. ಅದೇ ನೀನು ಸೋತೆ ಎಂದಾದ್ರೆ ಹೆಣ್ಣಲ್ಲಿ ಸೋತವ ಎನ್ನುವಂತಹ ಹಣೆಯ ಪಟ್ಟಿ ಶಾಶ್ವತವಾಗಿ ಉಳಿಯುತ್ತದೆ. ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ಕಾಡಿನಲ್ಲಿ ಹರಿಯೂ ಇರ್ತದೆ, ನರಿಯೂ ಇರ್ತದೆ. ಸರಿ. ಕುರುಚಲು ಕಾಡಿನ ನರಿಯೊಂದು ಸಿಂಹಿಣಿಯನ್ನು ವರಿಸುವಂತಹ ಆಸೆಯಿಂದ ಓಡೋಡಿ ಬಂದ ಹಾಗೆ ಭಾಸವಾಗುತ್ತಾ ಇದೆ. ಹಾಗಾಗಿ ಹೇಳುವುದು, ಯುದ್ಧವನ್ನು ಮಾಡುವಂತಹ ಪೂರ್ವದಲ್ಲಿ ಸರಿಯಾಗಿ ಆಲೋಚನೆಯನ್ನು ಮಾಡಿ ಆಮೇಲೆ ದುರವನ್ನೆಸಗುವುದು ಒಳ್ಳೆಯದು ಅಂತ ಕಾಳಗ
ಅದ್ಯಾಕೋ? ಸ್ವಯಂವರಕ್ಕಾಗಿ ಬಂದಂತಹ ನನ್ನಲ್ಲಿ ಕಾಳಗದ ಪಂಥಾಹ್ವಾನವನ್ನು ನೀಡುತ್ತಾ ಇದ್ದೀಯ. ನನ್ನ ಪಂಥ ಇರುವುದೇ ಹಾಗೆ. ಸರಿ, ಮದುವೆಯ ಮುಂಚೆಯೇ ಕಾಳಗಕ್ಕೆ ಆಹ್ವಾನವನ್ನು ನೀಡುವಳು, ಇನ್ನು ಮದುವೆ ಆದರೆ ಹೇಗೆ ಅಂತ. ಹಾಗೆ ಬೇಡುವ ಪಂಥ ಬೇಡುವ ಹಾಗಿದ್ರೆ ಬೇಕು. ಅದನ್ನು ಬಂದದ್ದೇ ಅದಕ್ಕೆ. ಅದೆಷ್ಟೋ ರಾಜಾಧಿಪರು ಬಂದವರಿದ್ದಾರೆ, ಸೋತು ಹೋದವರಿದ್ದಾರೆ. ಅದೇ ಗೆಲ್ಲುವವರು ಯಾರು ಕಾಣುವುದಿಲ್ಲ ಅಂತ. ಅದಕ್ಕಾಗಿ ನಾನು ಬಂದವನಿದ್ದೇನೆ. ಸರಿಯಾಗಿ ನೋಡು, ಎಲ್ಲರಂತಲ್ಲದನು ಅಡ್ಡಿ ಇಲ್ಲ. ಕಲಿಂಗಾಧಿಪದ ಶೂರಸೇನನಿದ್ದೇನೆ. ನೀನೆ? ಹೌದು. ಶಸ್ತ್ರ ಶಾಸ್ತ್ರ ಎಲ್ಲವನ್ನೂ ಕರಗತ ಮಾಡಿಕೊಂಡವನಿದ್ದೇನೆ. ನೋಡುವಾಗಲೇ ಗೊತ್ತಾಗ್ತದೆ. ಹೌದು, ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ. ಹೌದು. ಅಷ್ಟು ಮಾತ್ರವಲ್ಲ, ನಾನು ಕಲಿತಂತಹ ವಿದ್ಯೆ ಅದಕ್ಕೆ ವೇದಿಕೆ ಎನ್ನುವುದು ನಿನ್ನನ್ನು ಮದುವೆಯಾಗುವುದಕ್ಕೆ ಪೂರಕವಾಗ್ತದೆ ಅಂತಾದ್ರೆ ಬಿಡುವವ ನಾನಲ್ಲ. ಇದುವರೆಗೆ ವೇದಿಕೆ ಸಿಗ್ಲಿಲ್ವ ನಿಮಗೆ? ಸಿಕ್ಕಿದೆ, ಬೇಕಾದಷ್ಟು ಸಿಕ್ಕಿದೆ. ಅದರಲ್ಲಿ ಇದು ಕೂಡ ಒಂದು. ಹಾಗೆ ಹಾಗಾಗಿ ನೀನೇನು ಮಾಡ್ಬೇಕು? ಹಾಗೆ ಏನು ಮಾಡಬೇಕು? ಸುಮ ಮಾಲಿಕೆಯನ್ನು ತರಬೇಕು. ತರುವುದು ಮಾತ್ರವಲ್ಲ, ನನ್ನ ಕುತ್ತಿಗೆಗೆ ಹಾಕ್ಲಿಕ್ಕೆ ಸಿಕ್ಕಲಾಗಿರ್ಬೇಕು. ಆಗ ನಾನೇನ್ ಮಾಡ್ತೇನೆ? ಏನು ಮಾಡ್ತೀನಿ? ನಿನ್ನಲ್ಲಿ ಉಂಟಲ್ವಾ ಆ ಗರ್ವ, ಅದನ್ನು ಇಳಿಸು. ಅದು ಗರ್ವ ಅಲ್ಲ, ಅದು ಅಭಿಮಾನ. ಅದು ನಿನ್ನ ಮೂಢನಂಬಿಕೆ. ನೀನು ಬಯಸಿದ್ದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಪರೀಕ್ಷೆಯೇ ಬರೆಯದೆ, ತೇರ್ಗಡೆ ಹೊಂದದೆ ನಾನು ಪ್ರಥಮ ಬರಬೇಕು ಅಂತ ಹೇಳಿದ ಹಾಗಾಯ್ತು. ಓಹೋ, ಹೌದು ಹೌದು. ಹಾಗಾದ್ರೆ ಹೀಗಲ್ಲ. ಹೇಗೆ? ನಿನ್ನ ಗರ್ವ ನಿಲ್ಲಿಸುವ ಚಂದವನ್ನು ನೀನು ನೋಡು. ಸೊಕ್ಕ ನಿಲ್ಲಿಸ್ತೇ ನಾನು. ಇವನಿಗೆ ವೇದಿಕೆ ಬೇಕು, ಮದುವೆ ಬೇಕು, ಹೆಣ್ಣು ಬೇಕು. ಕುಂತಿ, ಪರೀಕ್ಷೆಗೆ ಬರುವಾಗ ಸಿದ್ಧತೆ ಮಾಡಿಕೊಳ್ಬೇಕಾಯ್ತಾ? ಹಾಗಲ್ಲ, ನೇರ ಒಟ್ಟು ಬರುವುದಲ್ಲ. ನಿನಗೆ ಗೊತ್ತಾಗ್ಲಿಲ್ಲ. ಯಾವ್ದು ಗೊತ್ತಾಗ್ಲಿಲ್ಲ? ಇದು ಕತ್ತಿ ಬಿದ್ದದಲ್ಲ, ಮತ್ತೆ ಬೀಳಿಸಿಕೊಂಡದ್ದು. ನಾನು ಬೀಳಿಸಿದ್ದು. ಯಾಕೆ? ಯಾಕೆ? ನೀನು ನನಗೆ ಬೇಡ ಅಂತ. ನಾನಾಗ ಹೇಳಿದಂತಹ ಉಪಮೆ ಸಾರ್ಥಕ ಆಯಿತು. ಯಾವುದು? ಕುರುಚಲು ಕಾಡಿನ ನರಿ ಅಂತ ಹೇಳಿದ್ದು. ನೆನಪಾಗುದೊಂದು ಪಾಠ. ನರಿಯೊಂದು ದ್ರಾಕ್ಷಿ ತೋಟಕ್ಕೆ ಹೋಯ್ತಂತೆ. ದ್ರಾಕ್ಷಿಯನ್ನು ಕಂಡು ಆಸೆ ಆಯ್ತಂತೆ, ನಂಗೆ ಆ ದ್ರಾಕ್ಷಿ ಬೇಕು ಅಂತ. ಆಮೇಲೆ ಹಾರಿತು ಹಾರಿತು, ಗೆಟಕತೆ ಇದ್ದಾಗ ಅದು ಹೇಳಿತಂತೆ, ಏನು ಅಂತ? ದ್ರಾಕ್ಷಿ ಹುಳಿ ಅಲ್ವಾ ಅಂತ. ಹಾಗಾಯ್ತು. ನರಿ ಬುದ್ಧಿಯವ, ಒಪ್ಪಿಕೊಳ್ತೇನೆ. ಯಾವುದನ್ನು? ನಾನು ನರಿಯೇ. ನರಿ ಅಂತ ಒಪ್ಪಿಕೊಂಡಿಯಲ್ಲ. ಸರಿ, ನೀನು ಆಲೋಚನೆ ಮಾಡ್ಬೇಕಾದ. ಇದು ಒಳ್ಳೆಯ ಗುಣ, ಒಪ್ಪಿಕೊಳ್ಳುತ್ತೇನೆ. ಅದು ಒಪ್ಪಿಕೊಳ್ತೇನೆ. ಯಾಕೆ? ಯಾಕೆ? ನಾನು ನರಿಯಾಗಿರ್ಬೋದು, ಈ ನರಿಗೆ ಆಮಂತ್ರಣ ಕೊಟ್ಟ ನಿನ್ನ ಅಪ್ಪ ಎಷ್ಟು ದೊಡ್ಡ ನರಿಯಾಗಿರ್ಬೇಡ. ಇಲ್ಲ ಇಲ್ಲ, ಅದು ಬಂದ ಮೇಲೆ ಗೊತ್ತಾಗ. ಆಗ ನಾನು ಹೇಳಿದ್ನಲ್ಲ, ನರಿಯೂ ಇರ್ತದೆ ಹರಿಯೂ ಇರ್ತದೆ ಅಂತ. ಈ ವೇದಕ್ಕೆ ಇರುವುದು ಅದಕ್ಕೆ. ಹಾಗಿದ್ರೆ ನಿನ್ನ ಅಪ್ಪನಿಗೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಅಲ್ವಾ? ನೋಡಿಕೊಳ್ಳೋದಕ್ಕೆ ನಾನಿರುವುದಲ್ಲ, ಅಪ್ಪ ಯಾಕೆ ಬರುವುದು? ಓಹೋ, ನಡಿಲಿಂದ ಮಾತಾಡ್ತಾನೆ.
ಬೇಡಿಕೆ ಹೇಳುವುದು ಯಾವುದನ್ನು? ವಿಜಯ ಮಾಲಿಕೆಯನ್ನು ತಗೊಂಡು ಬಾ, ನನ್ನ ಕುತ್ತಿಗೆಗೆ ಹಾಕು, ವಿಜಯ ವಧುವಾಗಿ ಕರೆದು ರೂಪೇಶ, ರೂಪ ಒಳ್ಳೆಯದುಂಟು, ವೀರತನ ಅಲ್ಲ. ಅದು ಪ್ರಕಟ ಆಗಬೇಕು ಅಂದಿದ್ರೆ ಪರೀಕ್ಷೆ ಆಗಬೇಕಲ್ಲ. ಚಂದ್ರವದನೆ ಧೀರೆ ಮೋಹನೆ ಆದಿಗಮನೆ ಚಂದ್ರವದನೆ ಧೀರೆ ಮೋಹನೆ ಚಂದ್ರಬದನೆ ಧೀರೆ ಮೋಗನೆ ಓ ಧೀರೆ ಮೋಗನೆ ಧೀರೆ ಆನೆಪುರದ ವೀರನಾನೆ ಕುಸುಮಲೋಚನೆ ಜಾಣಿ ಕುಂತಿ ಕಂತೂ ರಾಣಿ ರೂಪಂತಳೆ ಜಾಣಿ ಕುಂತಿ ಕಂತೂ ರಾಣಿ ರೂಪವಂತಳೆ ಆನೆಗಮನೆ ಚಂದ್ರಬದನೆ ಧೀರೆ ಮೋಗನೆ ಧೀರೆ ಮೋಗನೆ ಮನೆ ನಿನ್ನನ್ನು ಕಾಣುವಾಗ ನನಗೆ ಬಹಳಷ್ಟು ಆನಂದವಾಯಿತು. ಅದ್ಯಾಕು? ಆನೆಯ ನಡಿಗೆಯಂತೆ ಬಹಳ ಚಂದ ನೋಡುವುದಕ್ಕೆ, ನಿಧಾನವಾಗಿ ರಾಜ ಗಾಂಭೀರ್ಯದಿಂದ ನಡೆಯುತ್ತಿರುವುದನ್ನು ನೋಡುವಾಗ ಮತ್ತಷ್ಟು ನೋಡುತ್ತಾ ಇರಬೇಕು ಅಂತ ಮನಸ್ಸಿಗೆ ಅನಿಸ್ತದೆ. ನೀನು ನಾನು ಕುಂತಿ ಕುಂತಿ ಯುದ್ಧಕ್ಕೆ ನಿಂತವಳು ನೀನು. ಬಹಳಷ್ಟು ಮಂದಿಗಳು ನಿನ್ನಲ್ಲಿ ಹೋರಾಟವನ್ನು ಮಾಡುವುದನ್ನು ನಾನು ದೂರದಿಂದಲೇ ಕಂಡೆ. ಎಲ್ಲರೂ ಸೋತು ಹೋಗಿದ್ದಾರೆ. ಅವರೆಲ್ಲ ಸೋತದ್ದಲ್ಲ, ಮತ್ತೆ ಹೆಣ್ಣಿನ ಮೇಲೆ ಕೈ ಮಾರಬಾರದು ಎನ್ನುವಂತಹ ಉದ್ದೇಶದಿಂದ ನಿನಗೆ ಸೋತು ಹೋದದ್ದು. ಇನ್ನೊಂದು, ಬಂದವ ಸಾಮಾನ್ಯನಲ್ಲ, ಆನೆಪುರದ ವೀರ. ಓಹೋ, ನಾನು ಪಾಂಡು, ಹಸ್ತಿನಾವತಿಯ ದೊರೆ. ನನಗೆ ಮರ್ಯಾದೆಯನ್ನು ಕೊಡುವುದಕ್ಕಾಗಿ ಬಂದವರೆಲ್ಲ ನಿನ್ನಲ್ಲಿ ಸೋತು ಹೋಗಿದ್ದಾರೆ. ಅವರಿಗೆ ಗೊತ್ತಿದೆ ನಿನ್ನನ್ನು ನಾನೇ ಮದುವೆಯಾಗುವುದು ಅಂತ. ಆದ್ದರಿಂದ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಎಲ್ಲವೂ ಚಂದವೇ. ಕೈಯಲ್ಲಿದ್ದದನ್ನು ಬಿಡು, ಆ ಸುಮಮಾಲೆಯನ್ನು ಹಿಡುಕೋ. ಸುಮಲೋಚನೆಯಾದಂತಹ ಭ್ರಮರಗುಂತಳೆಯಾದಂತಹ ನೀನು ಚಂದದಿಂದ ನನ್ನನ್ನು ಒರಿಸು ಬಾ. ಅಯ್ಯ, ಬದುಕಿನಲ್ಲಿ ಹಲವಾರು ಕಲೆಗಳನ್ನು ಕರಗತ ಮಾಡಿಕೊಂಡವಳು ನಾನು. ಅದರಲ್ಲಿ ಮುಖ್ಯವಾದ ಕಲೆ ಉಂಟು. ಯಾವುದದು ಗೊತ್ತಾಗ್ಲಿಲ್ವಾ? ಸಂಗರ ಕಲೆಯಲ್ಲಿ ಅಂಗನೆಯಣ, ಸಂಗರ ಕಲೆಯಲ್ಲಿ ಅಂಗನೆಯಣ ಜರದಂಗ ತಮಕೃತಿ ನೀನೋಡ, ಜರದಂಗ ತಮಕೃತಿ ನೀನೋಡ, ಜರದಂಗ ತಮಕೃತಿ ನೀನೋಡ, ನೀನೋಡ ನೀನೋಡ ನೀನೋಡ.
ಚಮತ್ಕೃತಿ ಅಕೃತಿ ಅಂಗ ಚಮತ್ಕೃತಿ ನೀನೋಡ ಕಂಗಳ ಹಬ್ಬಕ್ಕೆ ಚೆಲುವಿಗೆ ಈಕ್ಷಿಸಿ ಕಂಗಳ ಹಬ್ಬಕ್ಕೆ ಚೆಲುವಿಗೆ ಈಕ್ಷಿಸಿ ತುಂಗಬಲನೆ ಧೃತಿಗೆಡಬೇಡ ತುಂಗಬಲನೆ ಧೃತಿಗೆಡಬೇಡ ತುಂಗಬಲನೆ ಧೃತಿಗೆಡಬೇಡ 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 ಕಂಗಳ ಹಬ್ಬಕ್ಕೆ ಚೆಲುವಿಗೆ ಈಚಿಸಿ ತುಂಗಬಲನೆ ಧೃತಿಗೆಡಬೇಡ ಸಂಗರ ಕಲೆಯಲ್ಲಿ ಅಂಗನೆಯಳ ಚರದಂಗ ಚಮಕೃತಿ ನೀನೋಡ ಚರದಂಗ ಚಮಕೃತಿ ನೀನೋಡ 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 ನೋಡ 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 ಕಂಗಳ ಹಬ್ಬಕ್ಕೆ ಚೆಲುವಿಗೆ ಈಚಿಸಿ ತುಂಗಬಲನೆ ಧೃತಿಗೆಡಬೇಡ ಚೆಲುವಿಗೆ ಈಕ್ಷಿಸಿ ತುಂಗಬಲನೆ ಧೃತಿಗೆಡಬೇಡ ಧೃತಿಗೆಡಬೇಡ ಕಂಗಳದಪ್ಪಗೆ ಚೆಲುವಿಗೆ ಹೆಚ್ಚಿದ ತುಂಗಬಲನೆ ಧೃತಿಗೆಡಬೇಡ ನೋಡ ಏನು ಮುಖಾವಲೋಕನ ಮಾಡಿದೆ ಅಂತಾದ್ರೆ ವೀರನೂ ಹೌದು ಶೂರನೂ ಹೌದು ಹೇಳಿದ್ಯಲ್ಲ ಪಾಂಡು ಮಹಾರಾಜ ಎನ್ನುವ ಹಾಗೆ ಹೌದು ಚಂದ್ರ ವಂಶದಲ್ಲಿ ಹುಟ್ಟಿಕೊಂಡಂತಹ ಕ್ಷತ್ರಿಯ ಪುಂಗವ ನೀನು ನಾನು ಎನ್ನುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಆದ್ರೆ ಚಂದ್ರ ವಂಶೀಯರಲ್ಲಿ ಆಹ್ಲಾದ ನೀಡುವಂತಹ ಗುಣವೂ ಉಂಟಂತೆ ಆಳವಾದಂತಹ ತೇಜಸ್ಸನ್ನು ಹೊಂದಿರ್ತಾರಂತೆ ನಿನ್ನದಾಗಿರುವಂತಹ ರೂಪ ನನ್ನ ಮನಸ್ಸಿಗೆ ಆಹ್ಲಾದವನ್ನು ನೀಡಿತು. ಇನ್ನು ಪರೀಕ್ಷೆಗೊಳ್ಳುವುದಕ್ಕೆ ಬರುವಂತಹ ನೀನು ನಿನ್ನ ತೇಜಸ್ಸು ನಿನ್ನ ಪರಾಕ್ರಮ ಇದು ಪರೀಕ್ಷೆ ಮುಖೇನವಾಗಿ ನಿರ್ಧಾರವಾಗಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡವಳು. ಆದ್ರೆ ಒಂದು ಪಾಂಡು ಮಹಾರಾಜ ವೃದ್ಧಿ ಕ್ಷಯಗಳ ಬಗ್ಗೆ ಇನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು, ಗಮನದಲ್ಲಿಟ್ಟುಕೊಳ್ಳಬೇಕು. ಯಾಕೆ ಹೇಳು, ಸಾಧನೆ ಮುಖೇನವಾಗಿ ಉನ್ನತವಾದಂತಹ ಶಿಖರವನ್ನು ಏರಿದವ,
ಒಂದು ವೇಳೆ ಸೋತೆ ಎಂದಾದರೆ ನಿನ್ನ ಆ ವೃದ್ಧಿ ಎನ್ನುವುದು ಕ್ಷಯವಾಗುತ್ತದೆ. ನೀನು ಗೆದ್ದೆ ಅಂತಾದ್ರೆ ನನ್ನಷ್ಟು ಹೆಮ್ಮೆ ಪಡುವಂತಹ ಹುಡುಗಿ ಮತ್ತೋರ್ವಳಿಲ್ಲ. ಯಾಕೆ ಹೇಳು? ಚಂದ್ರವಂಶ ಸೊಸೆಯಾಗಿ ಬರ್ತೇನೆ, ನಿನ್ನಂತಹ ವೀರನ ಕೈ ಹಿಡಿದು ಬರ್ತೇನೆ. ಆದ್ರೆ ಒಂದು ಸುಮಶರಗಳ ಮುಖೇನವಾಗಿ ಯುದ್ಧ ಮಾಡುವಂತಹ ಚಾಕಚಕ್ಯತೆ ಖಂಡಿತವಾಗಿಯೂ ನಿನ್ನಲ್ಲಿದೆ. ಈ ನೈದಿಲೆಯ ಸೌಂದರ್ಯವನ್ನು ಕಂಡು ನೀನು ಭ್ರಮೆಗೊಂಡ ಹಾಗೆ ಭಾಸವಾಯಿತು. ಆದ್ರೆ ಎರಡನೇ ಯುದ್ಧ ಸರಳಿನ ಮುಖೇನವಾಗಿ ಶರಗಳನ್ನು ಪ್ರಯೋಗ ಮಾಡಿ ಆ ಮುಖೇನವಾಗಿ ಗೆಲ್ಲುವುದುಂಟಲ್ಲ, ಅದು ಬಹಳ ಕಷ್ಟಕರ. ಕಾರಣ ಏನು? ನಾನು ದುರಧೀರೆ ಕುಂತಿ. ಹಾಗಾಗಿ ಹೇಳುವುದು, ಯುದ್ಧವನ್ನು ತೊಡಗುವಂತಹ ಪೂರ್ವದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಡುಕು, ಯಾವುದು ಸಾಧಕ, ಯಾವುದು ಬಾಧಕ, ಈ ಬಗ್ಗೆ ವಿವೇಚನೆಯನ್ನು ಮಾಡಿ ಆಮೇಲೆ ಯುದ್ಧ ಮಾಡಿದ್ರೆ ನಿನಗೂ ಭೂಷಣ ಅಂತ ಕಾಣುತ್ತದೆ. ಯುದ್ಧ ಮಾಡುವುದು ನಮಗೇನು ಹೊಸತಲ್ಲ. ರಾಜಾಂಗಣದಲ್ಲಿ ಆಟಿಕೆಯೊಂದಿಗೆ ಆಡುವ ಹಾಗೆ ಯುದ್ಧ ಚಮತ್ಕೃತಿಯನ್ನು ಚೆನ್ನಾಗಿ ಅರಿತವರಿದ್ದೇವೆ. ಆದರೆ ನೀನು ಹೇಳುತ್ತಿರುವಂತಹ ವಿಚಾರಗಳನ್ನು ಮನನ ಮಾಡಿದ್ರೆ ನಿನ್ನ ಅಂತರಂಗ ಏನೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ನಾನು ಈ ಕ್ಷೇತ್ರಕ್ಕೆ ಬರುವಾಗ ಕುಂತಿ ಭೋಜನಲ್ಲಿ ವಿಚಾರವನ್ನು ಮಾಡಿದೆ. ಸ್ವಯಂವರ ಎನ್ನುವುದನ್ನು ನಿರ್ಣಯ ಮಾಡಿದ್ದೀರಿ. ಹೆಣ್ಣೊಬ್ಬಳು ಯುದ್ಧವನ್ನು ಮಾಡುತ್ತಿದ್ದಾಳೆ, ಇದು ಸರಿಯೇ ಅಂತ. ಆವಾಗ ಅವರೊಂದು ವಿಷಯವನ್ನು ಹೇಳಿದ್ರು. ಏನು ಅಂತ? ಅವಂತಿಯ ಉತ್ತರದಲ್ಲಿರುವುದು ಈ ಕುಂತಿ ದೇಶ. ಇಲ್ಲಿಗೆ ಬರುವವರು ಹೋಗುವವರು ಬಹಳಷ್ಟು ಕಡಿಮೆ. ಈ ದೇಶದ ಪ್ರಚಾರವೂ ಆಗಬೇಕು, ನಾವೇನೆನ್ನುವುದು ಎಲ್ಲವರಿಗೂ ತಿಳಿದಿರಬೇಕು ಎನ್ನುವ ವಿಷಯವನ್ನು ಹೇಳುವುದರ ಜೊತೆಗೆ ನನ್ನ ಮಗಳಾದಂತಹ ಅವಳ ಕರಚಮತ್ಕೃತಿ, ಅವಳ ಕಲೆ ಇದು ಪ್ರದರ್ಶನವಾಗಬೇಕು, ಅದಕ್ಕೊಂದು ವೇದಿಕೆ ನಿರ್ಮಾಣ ಆದಂತೆ ಆಗುತ್ತದೆ ಅಂತ. ಮಾತ್ರವಲ್ಲ, ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆ ಆಗುವಂತಹ ಪೂರ್ವದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ಗುಣವಂತನಾಗಿರಬೇಕು, ಹಣವಂತನಾಗಿರಬೇಕು, ಛಲವಂತನಾಗಿರಬೇಕು, ಹೀಗೆ ಆಸೆಯನ್ನು ಹೊಂದಿರ್ತಾಳೆ. ನಾನು ಹಾಗಲ್ಲ, ಶಸ್ತ್ರದ ಮುಖೇನವಾಗಿ ಯಾರಾತನು ನನ್ನನ್ನು ಸೋಲಿಸ್ತಾನು ಅಂತವನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ ಪಂಥವನ್ನು ಗೈದವಳು. ಅದಕ್ಕೆ ಬೇಕಾಗಿ ಈ ವೇದಿಕೆ ಬೇರೆ ಯಾವುದಕ್ಕೂ ಅಲ್ಲ. ಹಾಗಿದ್ರೆ ನೀನು ಬಂದವರನ್ನು ಜಯಿಸಿದ ಉದ್ದೇಶ ವೀರನೊಬ್ಬನನ್ನು ನಾನು ಮದುವೆಯಾಗಬೇಕೆನ್ನುವಂತ ಆಸೆ. ಕರ ಹಿಡಿಯುವ ವೀರ ಬೇಕು ಅಂತ ನೀನು ಕನಸಿನಲ್ಲಿ ಯೋಚನೆ ಮಾಡಿರ್ಲಿಕ್ಕಿಲ್ಲ. ನಿನ್ನನ್ನು ಸೋಲಿಸುವವನು ನಾನೇ, ಎಲ್ಲಾ ರೀತಿಯಿಂದಲೂ. ಕರದಂಗ ಚಮತ್ಕೃತಿ ಅಂತ ಆಗೊಂಡು ಹೇಳಿದ್ಯಲ್ಲ, ಎಲ್ಲಾ ವಿಧಾನದಲ್ಲೂ ನಿನ್ನನ್ನು ನಾನು ಸೋಲಿಸ್ತೇನೆ. ನಾನು ಬೇಸರ ಪಡುವುದಿಲ್ಲ, ಸಂತೋಷ ಪಡುವುದಿಲ್ಲ. ಹೌದಾ? ನೋಡು. ಪದುಮಲೋಚನೆ ಮುದದೊಳಾದಿನಾಗ ಹೃದಯ ಅರ್ಪಣೆಗೆ ಇದು ತನ್ನಯ ಮದುವೆ ಹಾಗೆ ನೋಡಬೇಕು. ನನಗೆ ನೋಡುವುದಂದ್ರೆ ಬಹಳ ಇಷ್ಟ. ಸತ್ಯ ಹೇಳಬೇಕಾ? ಏನು? ಪ್ರಥಮ ನೋಟದಲ್ಲೇ ನಾನು ಸೋತವಳು. ಹೌದಾ? ಅದರಲ್ಲಿಯೂ ನಿಮ್ಮ ಸ್ವರ ನೀನು ಅಲ್ಲಿಗೂ ಕಣ್ಣಾಕಿ ಆಯ್ತಾ? ಅದೇ, ಅದು ಹಿತಮಿತವಾಗಿದ್ರೆ ಎಲ್ಲದಕ್ಕೂ ಚಂದ. ಅದಕ್ಕೆ ಸೋತೆ. ಹೌದಾ? ಈಗ ಇಲ್ಲಿಗೆ ಸೋತದ್ದ ನೀನು? ಹೇಳಿದ್ದು ಕರಗ್ರಹಣ ಮಾಡುವವರು ಯಾರು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಕರದಲ್ಲಿ ಕರದ ಆಯುಧವನ್ನು ಹಿಡಿದವಳು ನಾನು. ನೋಡಿದ್ರ, ಆಯುಧಗಳೆಲ್ಲ ದರಾಶಾಯಿಗಳಾಗಿದ್ದೇವೆ, ಕರಗಳು ಬರಿದಾಗಿದೆ. ಕರಗಳನ್ನು ಹಿಡಿದು ಉದ್ಧರಿಸುವವರು ಯಾರು ಅಂತ ಆಲೋಚನೆ ಮಾಡಿದ್ರೆ ನನ್ನ ಮುಂದಿರುವಂತಹ ನೀವೇ. ಅದಕ್ಕೆ ಬೇಕಾಗಿ ನನ್ನ ಹೃದಯವನ್ನು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇನೆ. ಹೃದಯ ಎನ್ನುವಂತಹ ಮಂದಿರದಲ್ಲಿ ನಿಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದ್ದೇನೆ. ಹಾಗಾಗಿ ಬರಿದಾದಂತಹ ಈ ಕರಗಳನ್ನು ಹಿಡಿದು ಉದ್ಧರಿಸಬೇಕು, ಪರಿಣಯವಾಗಬೇಕು ಎನ್ನುವ ಹಾಗೆ ಕರ ಜೋಡಿಸಿ ಬೇಡಿಕೊಳ್ಳುತ್ತಾನೆ. ಯಾವ ಹೃದಯದಲ್ಲಿ ನನ್ನನ್ನು ನೀನು ಪೂಜಿಸಿದ್ದೀಯೋ ಆ ಹೃದಯವಂತಳನ್ನು ಈ ಹೃದಯದಲ್ಲಿ ನಾನು ತುಂಬಿಸಿಕೊಳ್ಳುತ್ತೇನೆ. ನನ್ನ ಕೈ ಬರಿದಾಗಿದೆ, ಬರಿದಾದಂತ ನಿನ್ನ ಕೈಯನ್ನು ನನ್ನ ಕೈಯಲ್ಲಿಟ್ಟು ತುಂಬಿಕೊಳ್ಳುತ್ತದೆ. ಕೈ ಕೊಟ್ಟ ಅಭ್ಯಾಸ ಅಲ್ಲ, ಆಧರಿಸಿ ಅಂತ
ತಪ್ಪು ಬೇಡ. ಕುಂತಿ, ನಾವೇನೋ ನಮ್ಮೊಳಗೆ ನಾವು ಒಪ್ಪಿಕೊಂಡಿದ್ದೇವೆ. ಇಲ್ಲಿ ಮದುವೆ ಆಗುವುದಕ್ಕೆ ಹೇಳು. ಗುರು ಹಿರಿಯರ ಒಪ್ಪಿಗೆ ಎನ್ನುವುದು ಬೇಕು ಅಲ್ವಾ? ಆಚಾರ್ಯರು ಭೀಷ್ಮರು ಕರೆತರುವುದಕ್ಕಾಗಿ ಹೇಳಿದ್ದಾರೆ. ಅವರ ಮುಂದೆಯೇ ನಮ್ಮ ಮದುವೆ ಆಗಬೇಕಲ್ಲ. ಖಂಡಿತ ಇದು ಬೇಕಾ? ಆದ್ರೆ ಒಂದು, ಇಲ್ಲಿಯವರೆಗೆ ಈ ತರನಾದ ಕುಂತಿ, ಇನ್ನು ಮುಂದೆ ಹೀಗಲ್ಲ, ಇನ್ನು ಬೇರೆ. ಹೌದಾ? ಹೌದು. ನೋಡೋಣ. ಗೃಹಿಣಿಯಾಗಿ ಚಂದ್ರವಂಶ ಸೊಸೆಯಾಗಿ ಬರ್ತೇನೆ ನಾನು. ಮಾಂಸವನ್ನೆಲ್ಲುವ ಬಯಗೆಯ ಮನದಿ ತಳೆಯುತ್ತ ಪೋಗದ ಬೇಟೆಗೆ ತಿನಿಸಿಗಾಗಿ ದಟ್ಟವಾದ ಅರಣ್ಯವಿದು. ಈ ಅರಣ್ಯದಲ್ಲಿ ನನ್ನ ವಾಸ. ರೇಣುಕಾಸುರ ನನ್ನನ್ನು ಕೆರೆಯುತ್ತಾ ಇದ್ದಾರೆ. ನನ್ನ ಹಿಂದೆ ಮುಂದೆ ನಮ್ಮವರೆಂಬವರು ಯಾರೂ ಇಲ್ಲ. ಒಂಟಿ ನಾನು. ನನ್ನ ಜೀವನವನ್ನು ನಾನೇ ನಡೆಸ್ತಾ ಇದ್ದೇನೆ. ನನಗೆ ಬೇಕಾದ್ದು ಆಹಾರ. ಯಾವ ಆಹಾರ? ಕಾಡಿನಲ್ಲಿದ್ದಂತಹ ಪ್ರಾಣಿಗಳ ಆಹಾರವಲ್ಲ, ಮಾನವರ ಮಾಂಸ. ಅದು ನನಗೆ ಬೇಕಾದಂತಹ ಆಹಾರ. ದಿನನಿತ್ಯನೂ ಈ ಕಾಡನ್ನು ಸಂಚಾರ ಮಾಡಿ ಋಷಿ ಮುನಿಗಳ ತಲೆಯನ್ನು ಕಡಿದು ಅವರುಗಳ ಮಾಂಸವನ್ನು ತಿನ್ನುತ್ತಾ ಇರ್ತೇನೆ. ಇಂದು ಹಸಿವಾಗಿದೆ, ಅದಕ್ಕಾಗಿ ಮಾನವರ ಮಾಂಸವನ್ನು ಹುಡುಕುತ್ತಾ ನಡೀತೇನೆ. ಮುಂದೆ ನೋಡುವ. ನನ್ನ ಹೆಂಡತಿ. ಯಾರು? ಇವಳು. ಎತ್ತಿ ಹಿಡ್ದದ್ದೇನು? ಅವಳು ನೀನ್ ನೋಡುದು ಬೇಡ ಅಂತ. ನಾನವಳನ್ನು ನೋಡದಿದ್ರು ಅವಳು ನೋಡ್ತಾ ಇದ್ದಾಳೆ. ಇಲ್ಲಿ ಬಾ. ನಿನಗೊಂದು ಕತೆ ಗೊತ್ತುಂಟಾ? ಏನು ಕತೆ? ಮುಸುಕು ಹಾಕಿದವರನ್ನು ನಾವು ನೋಡುವುದಕ್ಕಾಗುವುದಿಲ್ಲ, ಆದ್ರೆ ಮುಸುಕು ಹಾಕಿದವರು ಎಲ್ಲರನ್ನೂ ನೋಡ್ತಾ ಇರ್ತಾರೆ. ಹೌದು. ಏನೇ ಹೌದಲ್ಲ? ಹೌದು. ಆದ್ರೆ ಹಾಗೆ ನೀನು ಅಡ್ಡ ಹಿಡಿದಿದ್ಯಲ್ಲ, ಹೌದು, ಅವಳು ನನ್ನನ್ನು ನೋಡ್ತಾ ಇದ್ದಾಳೆ. ಅವಳು ನೋಡಿದ್ರು ತೊಂದರೆ ಇಲ್ಲ, ನೀನು ನೋಡಿದ್ರೆ ತೊಂದರೆ ಅಷ್ಟೇ. ನಾನು ನೋಡಿದ್ರೆ ಏನೂ ತೊಂದರೆ ಇಲ್ಲ. ಅದ್ಯಾಕೆ? ಅವಳಿಗೊಂದು ಒಳ್ಳೆ ಬಾಳ ಸಿಗ್ತದೆ. ನಾನು ಗಂಡ ಇದ್ದೇನೆ, ಇಲ್ಲಿ ಜೀವಂತ ಇದ್ದೇನೆ ಗಂಡ. ಅದೇ ನೀನು ಷಂಡ ಅಂತ ಅವಳಿಗೆ ಗೊತ್ತಾಗಿದೆ. ಯಾರು ಹೇಳಿದ್ದು? ಅವಳ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಏನಂತ? ಹಸನ್ಮುಖಿ ಆಗಿದ್ದಾಳೆ. ಹೆದರಿಕೆಯಲ್ಲಿ ನಡುಗ್ತಾ ಇದ್ದಾಳೆ.
ನೀ ಹೆದರಿಕೆಯಿಂದಲ್ಲ, ಮತ್ತೆ ಹೆದರಿಕೆ ಇದ್ರೆ ಆಗ ಮತ್ತೆ ಹಸನ್ಮುಖಿ ಆಗಿರ್ತಾಳ, ನಿನ್ನನ್ನು ನೋಡಿ ಮುಗುಳಾಗಿರ್ತಾಳ. ಇಲ್ಲ, ನಿನ್ನ ನಿನ್ನ ಹಿಂದೆ ನಿಂತು ನೀನು ಬೇಡ ಅಂತ ಅವಳು ಯೋಚನೆ ಮಾಡ್ತಾ ಇದ್ದ. ಅವಳ ಸ್ವಭಾವ ಎಂತದ್ದು ಗೊತ್ತುಂಟ? ಎಂತ? ಅವಳು ಏನದು ತುಪ್ಪ ತಾಯಿ ಅಂತ ಹೇಳಿದ್ರೆ ಹಾಲು ತಕೊಂಡು ಬರುದು. ಯಾಕೆ? ಹಾಲು ತಾಯಿ ಹೇಳಿದ್ರೆ ಗೋಮೂತ್ರ ತರುದು. ಅವಳಿಗೆ ನಗು ಅಂತ ಹೇಳಿದ್ರೆ ಅಳುವುದು. ಕತೆ ಅಲ್ಲಿ ಉಂಟು. ಎಂತದ್ದು? ನಿನ್ನನ್ನು ಮದುವೆ ಆದ ಮೇಲೆ ಏನು ಮಾಡ್ಬೇಕು ಅಂದ್ರೆ ಗೊತ್ತಾಗುದಿಲ್ಲ ಅವಳಿಗೆ. ಅದಕ್ಕಾಗಿ ನೀನು ತುಪ್ಪತ ಅಂತ ಹೇಳಿದ್ರೆ ಅವಳು ಹಾಲು ತರ್ತಾಳೆ, ಹಾಲುತ ಅಂತ ಹೇಳಿದ್ರೆ ಸಗಣಿ ತರ್ತಾಳೆ, ಸಗಣಿತ ಅಂತ ಹೇಳಿದ್ರೆ ಗೋಮೂತ್ರ ತರ್ತಾಳೆ. ಸ್ವಲ್ಪ ಮುಗ್ಧೆ ಅವಳಷ್ಟೇ. ಮುಗ್ಧೆಲ್ಲ ಮುಗ್ಧೆ. ಯಾಕಾಗಿ ಈಗ ಅವಳು ಹಸನ್ಮುಖಿ ಆಗಿದ್ದಾಳೆ. ಏ ಕಿಂದಮ್ಮ, ನನ್ನ ಹೆಸರು ಗೊತ್ತುಂಟ? ಮತ್ತೆ ಗೊತ್ತಿಲ್ಲದೆ ನೀನು ಕಾಡಿನಲ್ಲಿದ್ದಿ, ಹೌದು. ಯಾಗ ಯಜ್ಞ ಮಾಡ್ತಾ ಇದ್ದಿ. ಹೌದು. ಓ ಕಿಂದಮ್ಮ, ನೀನು ಮಹರ್ಷಿ ಅಲ್ಲ. ಮತ್ತೆ ಎಲ್ಲಿಯಾದ್ರೂ ಗುಡುಗುಡು 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 ಬಾರಿಸುವುದಕ್ಕೆ ಹೋದ್ರೆ ಒಳ್ಳೆಯದು. ಅದು ನಾನು ನಿನ್ನಂತವರೆಲ್ಲ ಒಳ್ಳೇದಾಗಬೇಕು, ಸರಿಯಾಗಬೇಕು ಅಂತ ಯಾಗ ಯಜ್ಞ ಮಾಡುವುದು ಗೊತ್ತುಂಟ? ನೀನು ಸರಿಯಾಗಿದ್ಯಾ? ಮತ್ತೆ ನಾನು ಋಷಿ. ನೀನು ಋಷಿ ಅಂತ ನನಗೂ ಗೊತ್ತು. ಗಡ್ಡ ಬಿಟ್ಟ ಮಾತ್ರಕ್ಕೆ ಋಷಿ ಆಗುವುದಿಲ್ಲ. ಮತ್ತೆ ನೀನು ಆವಾಗ ಓದುವುದನ್ನು ನಾನು ನೋಡಿದ್ದೇನೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗುವಾಗ ಕಿನ್ನಮ್ಮ ಏನು ಮಾಡ್ತಾನೆ ಅಂತ ನಾನು ಇರ್ತಾ ಇದ್ದೇನೆ. ನೀನು ಮಾಡುವಂತಹ ಕೆಲಸವನ್ನು ನೋಡುವಾಗ ನನಗೆ ಒಂದೊಂದು ಸಲ ಬೇಸರವಾಗ್ತದೆ. ಯಾಕೆ? ಆದರೆ ಈ ಹೊತ್ತಿನಲ್ಲಿ ಬೇರೆ ಯಾರೂ ಸಿಗಲಿಲ್ಲ, ನನಗೆ ಆಹಾರವಾಗಿ ಬರಬೇಕು. ಅದಕ್ಕಾಗಿ ನಿಮ್ಮಿಬ್ಬರನ್ನು ಕೊಂದು ತಿಂತೇನೆ. ಬೇಡ ಬೇಡ ಬೇಡ. ನಾವು ನಮ್ಮಷ್ಟಕ್ಕೆ ಲೋಕ ಕಲ್ಯಾಣದಲ್ಲಿ ಯಾಗದಲ್ಲಿ ತೊಡಗಿಸಿದ್ರೆ ನಮ್ಮ ಮೇಲೆ ಕೈ ಮಾಡುತ್ತಾ ನಮ್ಮನ್ನೇ ತಿನ್ನುವುದಕ್ಕೆ ಬರ್ತಾ ಇದ್ದಾನೆ ದೂರ್ತ. ಹೌದು. ಇವನಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಒಂದೇ. ಏನು? ಅವನಿಗೆ ಅರಿವಾಗದ ತೆರದಲ್ಲಿ ಕಾಮರೂಪದ ವಿದ್ಯೆಯ ಮೂಲಕವಾಗಿ ಹರಿಣವಾಗಿ ಸಾಗೋಣ. ಹರಿದು ತಿಂದೆ ಹರುಷದಿಂದ ತ್ವರಿತದಿಂದಲೇ, ಹರಿದು ತಿಂದೆ ಹರುಷದಿಂದ ತ್ವರಿತದಿಂದಲೇ. ಮನುಜ, ನಿನ್ನ ಬರೋಣ ಒಳ್ಳಿತಾಯಿ. ಯಾಕೋ 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 ಅಂದ್ರೆ ಎಂತದ್ದು? ಯಾಕೆ ನೀನು ಅದನ್ನು ಯಾಕೆ ನಿರೀಕ್ಷಿಸಿ? ನನ್ನ ಸೌಭಾಗ್ಯವದು ಅಂದ್ರೆ ಮಾನವರ ಮಾಂಸವನ್ನು ತಿನ್ನುವಂತಹ ಚಪಲವನ್ನು ಹೊಂದಿದವ ನಾನು. ಓಹ್,
ಕಾಡಿನಲ್ಲಿದ್ದಂತಹ ಋಷಿಮುನಿಗಳ ತಲೆಯನ್ನು ಕಡಿದು ಅವರುಗಳ ಮಾಂಸವನ್ನು ತಿನ್ನುತ್ತಾ ಇದ್ದೆ. ಆದರೆ ನಿನ್ನಂತಹ ದಷ್ಟಪುಷ್ಟ ದೇಹವನ್ನು ಬೆಳೆಸಿಕೊಂಡ ಇಷ್ಟರವರೆಗೆ ಮಾಂಸ ತಿಂದವ ನಾನಲ್ಲ. ನಿನ್ನ ಮುಖದ ವರ್ಚಸ್ಸು, ನಿನ್ನ ಉಡುಗೆ ತೊಡುಗೆ ಎಲ್ಲವನ್ನು ನೋಡುವಾಗ ನೀನೊಬ್ಬ ರಾಜ ಎಂಬುದನ್ನು ತೀರ್ಮಾನಿಸಿದ್ದೆ ನಾನು. ನೀನು ಹೌದಲ್ವ ಅಂತ ನನಗೆ ಗೊತ್ತಿಲ್ಲ. ಏನು 20 ಹೋಯ್ತಾ? 20 ಹೋಯ್ತಾ? ಹೋಯ್ತು. ಬೇರೆಯವರು ಕಸಿದುಕೊಂಡ್ರ? ಏನು ಅದಕ್ಕೆಲ್ಲ ಆಶೆ ಪಡಬೇಡ. ಸಿಗುವುದು ಸಿಗ್ತದೆ ಸಂದರ್ಭ ಬಂದಾಗ. ಈಗ ನಾನು ಸಿಕ್ಕಿದ್ದೇನಲ್ಲ, ನಿನ್ನ ಉದರ ಸೇರಿ ಮಾಂಸ ಭಕ್ಷಣೆ ಮಾಡುವಾಗ ಫಲ ಫಲ ಗರ್ಭರ ಕೇಳು ಫಲ 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 ಶರಬೊಡಲಿಗೆ ಸೇರಿ ಬಿರುತ್ತಾಳು ಜಡಜಾತನ ಸುತದನ ನೀಚಿಪೆ ಕೊಡುಗದನ. ಹಸ್ತಿನಾವತಿಯ ದೊರೆ ಯಾರು? ನಾನು. ಹೆಸರು ಪಾಂಡು. ಓ ಪಾಂಡು. ಅಯ್ಯ, ಏನು? ಧೇನುಕಾಸುರ. ಹೌದು. ದುರ್ಬುದ್ಧಿ, ದುರಾಚಾರಿ, ಯಾರು ಹೇಳಿದ್ದು? ದುಷ್ಟ. ಯಾರು ಹೇಳಿದ್ದು? ನಾನೇ ಹೇಳುವುದು ನಿನ್ನನ್ನು. ಹೇಗೆ? ಹೌದೇನು? ಕಾಡಿನಲ್ಲಿ ತಪಸ್ಸನ್ನಾಚರಿಸುತ್ತಿರುವಂತ ಮುನಿಗಳು ಅವರು ಯಾರಿಗೂ ಕೂಟ ಉಪಡಾವಳನ್ನು ಕೊಡುವುದಿಲ್ಲ. ಯಾರು ಹೇಳಿದ್ದು? ಅವರಷ್ಟಕ್ಕೆ ಅವರ ತಪಸ್ಸನ್ನಾಚರಿಸ್ತಾ ಇರ್ತಾರೆ. ಈಗ ಮೊದಲೇನು ಎಲ್ಲಿದ್ರು ಅವರು? ಯಾಕೆ? ಅವರು ಕಾಡಿನಲ್ಲಿ ಇದ್ದವರು. ಕಾಡಿಗೆ ಮತ್ತೆ ಬಂದದ್ದು ಅವರು. ಕಾಡಲ್ಲಿ ಗೃಹಸ್ಥಾಶ್ರಮವನ್ನು ಪಾಲಿಸಿ ಆಮೇಲೆ ಕಾಡನ್ನು ಪ್ರವೇಶ ಮಾಡಿದವರು. ಗೃಹಸ್ಥಾಶ್ರಮದಲ್ಲಿ ಒಂದು 10-20 ಮಕ್ಕಳನ್ನು ಪಡೆದು ಹೆಂಡತಿಯನ್ನು ನಡು ನೀರಲ್ಲಿ ಬಿಟ್ಟು ಬಂದಂತಹ ಜಾತಿ ಅವರು. ಗೊತ್ತಾಯ್ತಲ್ಲ? ಹೌದಾ? ಏನು ಹೌದಾ? ಅದಕ್ಕೆ ನಿನಗೆ ಯಾಕೆ ತಲೆ ಬಿಸಿ? ತಲೆ ಬಿಸಿ ಯಾಕೆ ಚಿಂತೆ ಮಾಡು? ಇಲ್ಲಿಗೆ ಬಂದು ಲೋಕ ಕಲ್ಯಾಣ ಅಂತ ನಿಮ್ಮವರನ್ನು ದೋಚ್ತಾ ಇದ್ದೀರಲ್ಲ, ಹಾಗಾಗಿ ತಲೆ ಬಿಸಿ ನನಗೆ. ನಮ್ಮವರನ್ನು ದೋಚುವುದಿಲ್ಲ. ಯಾಕಿಲ್ಲ? ನಮ್ಮವರ ಏಳಿಗೆಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಯಾವುದು ಏಳಿಗೆ? ಅವರು ತಪಸ್ಸನ್ನಾಚರಿಸುವುದರಿಂದ ರಾಜ್ಯಕ್ಕೆ ಒಳ್ಳೆದು. ಹೇಗೆ? ಎಲ್ಲದಕ್ಕೂ ಒಳ್ಳೆದು. ಬೆಳೆ ಎಲ್ಲ ಅವರ ಜಪತಪದಿಂದಲೇ ಬರುವುದು. ಹಾಗಾದ್ರೆ ವರುಣನಿಗೆ ಏನು ಕೆಲಸ? ಅಲ್ಲ, ಅವರು ಮಾಡುವುದರಿಂದ ಅವರನ್ನು ಕಳಿಸುವುದು. ಅದೆಲ್ಲ ಸುಳ್ಳು. ಅದು ನೆಪ ಮಾತ್ರಕ್ಕೆ. ಸರಿ, ತಪಸ್ಸನ್ನು ಆಚರಿಸ್ತಾರೆ. ನೋಡಿದ ಕ್ಷಣ ಕೈ ಮುಗಿಬೇಕು ಅಂತ ನಿಮ್ಮಂತವರಿಗೆ ಅನಿಸ್ತದೆ. ಹೋಗಿ ಕಾಲಿಗೆ ಅಡ್ಡ ಬೀಳ್ತೀರಿ, ಬರಮಾಡಿಕೊಂಡು ಅವರಿಗೆ ಬೇಕಾದಂತಹ ಭಕ್ಷ್ಯ ಭೋಜಾದಿಗಳನ್ನು ಕೊಡ್ತೀರಿ. ಚೆನ್ನಾಗಿ ತಿನ್ನುತ್ತಾನೆ, ಆಮೇಲೆ ಹೊರಗೆ ಹೋಗುವಾಗ ಶಾಪ ಕೊಟ್ಟು ಹೋಗ್ತಾನೆ. ಅದು ನಿಮಗೆ ಗೊತ್ತಾ? ನೋಡು, ಏನು ನೀನು ಈಗ ತಿನ್ನುವಂತ ಬ್ರಾಹ್ಮಣರು ಆ ಮುನಿಗಳನ್ನೆಲ್ಲ ತಿನ್ನುತ್ತಾ ಇದ್ದೀಯ. ಹೌದು. ಅವರೇ ಈ ಕಾಡಲ್ಲಿ ಇಲ್ಲ ಅಂತಾದ್ರೆ ನೀನೇನು ತಿಂತಿ? ನೀನು ನಿನ್ನನ್ನು ತಿಂತೇನೆ. ನನ್ನನ್ನು ತಿನ್ಲಿಕ್ಕೆ ನಾನು ಬಿಡ್ತೇನೆ ನಿನ್ನ? ಮತ್ತೆ ನಿನ್ನನ್ನು ಅಡ್ಡ ಕರ್ಮಕ್ಕ. ಹೌದಾ? ಪಾಂಡು ಚಕ್ರವರ್ತಿ, ನೀನು ಬರಿದೆ ಬಡಿವಾರದ ಮಾತುಗಳಾಕಿ ನಾನು ಪರಾಕ್ರಮಶಾಲಿ, ನನ್ನ ಯೋಗ್ಯತೆ ನಿನಗೆ ತಿಳಿದಿಲ್ಲ. ನನ್ನ ಶಕ್ತಿಯಿಂದಾಗಿ ನಿನ್ನನ್ನು ಕೊಂದು ಕೈ ತಡೆಯುವಾಗ ಯಾರು ನೋಡ್ತಾರೆ? ತಲೆಯಲ್ಲಿರುವುದರಿಂದಲೇ ಹಾಳಾಗುವುದು. ಯಾವುದು? ಅದೇ ಪರಾಕ್ರಮಶಾಲಿ ಅಂತ ಹೇಳಿದ್ಯಲ್ಲ. ಪರಾಕ್ರಮ ಇಲ್ಲದಿದ್ರೆ ಇಲ್ಲಿಗೆ ಕರ್ಮಕ್ಕೆ ಬರ್ಬೇಕಾ? ನೀನು ಮಣ್ಣು ತಿನ್ಲಿಕ್ಕೆ ಬರುವುದು. ಈಗ ನೀನೇನು ಮಾಡುವುದು? ನಾನು ನಿನ್ನನ್ನು ಕೊಲ್ತೇನೆ. ಕೊಂದು ಆಮೇಲೆ ಮಾಡುವುದು ಅದನ್ನೇ ಅಲ್ವಾ? ಯಾರು? ನಾನೇನು ಮಾಡುದು? ನಾನು ಸತ್ತು ಆಮೇಲೆ ಮಣ್ಣು ತಿನ್ನುವುದು. ಹೌದು, ನೀನು ಸತ್ತು ಮಣ್ಣೇ ತಿನ್ನುವುದು, ಬೇರೆ ಏನು ತಿನ್ಲಿಕ್ಕೆ ಆಗುದಿಲ್ಲ. ನಿನ್ನಿಂದ ತುಂಬಾ ಜನಕ್ಕೆ ಉಪಕಾರ ಆಗ್ತದೆ. ಸತ್ತರೆ ಸ್ವಲ್ಪ ಸಮಯ ನಾನು ಮೊದಲು ಹೋದ್ರೆ ಆಮೇಲೆ ಇದಕ್ಕೂ ದಾರಿ ಅದೇ. ಸಾಯುವವರು ಎಲ್ಲರೂ ಸಾಯ್ತಾರೋ? ಹೌದು. ಅದಕ್ಕಿಂತ ಒಳಗೆ ನಾವು ಏನು ಒಳ್ಳೇದು ಮಾಡಿದ್ದೇವೆ ಅದು ಬೇಕು. ಅದೇ ಹೇಳಿದ್ದು, ಸಾಯುವುದು ಎಲ್ಲರೂ ಸಾಯ್ತಾರೆ. ಯಾವ ರೀತಿಯಲ್ಲಿ ಸಾಯ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ನೀನೊಬ್ಬ ಪರಾಕ್ರಮಶಾಲಿ ಅಂತ ಹೇಳ್ತಾ ಇದ್ದಲ್ಲ, ನಿನ್ನ ಪರಾಕ್ರಮ ಪರೀಕ್ಷೆ ಮಾಡುವುದಕ್ಕಾಗಿ ನಾನು ಇಲ್ಲಿ ನಿಂತದ್ದು. ನೀನು ನರಳಿ ನರಳಿ ಸಾಯ್ತಿ. ಈಗ ನೀನು ಕೊಲ್ತೀಯ ಅಲ್ಲ ಬಿಡ್ತೀಯ, ಆಮೇಲೆ ನೋಡೋಣ ಬಾ.
ಅದರಿಂದಾಗಿ ಕಾಡು ಕೂಡ ನೆಮ್ಮದಿಯಿಂದ, ಋಷಿಮುನಿಗಳು ಕೂಡ ನೆಮ್ಮದಿಯಿಂದ ಬಾಳುವಂತಾಯಿತು. ತಡ ಮಾಡುವುದಿಲ್ಲ, ಮುಂದಿನ್ನೇನಿದೆ ಎನ್ನುವುದನ್ನು ನೋಡ್ತಾ ನಡೆಯುತ್ತೇನೆ. ಧೀಂ ತದಿನ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ಜನಮದ ಜೋಡಿಯ ಸ್ಮರ ಸಂಗ ಜನಮದ ಜೋಡಿಯ ಸ್ಮರ ಸಂಗ ಅನುರಾಗದ ಮನಹೋ ಬೃಂಗ ಅನುರಾಗದ ಮನಹೋ ಬೃಂಗ ತನು ಸಂಕಲನದ ನವರಂಗ ತನು ಸಂಕಲನದ ನವರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಸತಿಪತಿಗಳು ಮೇಯರತಿ ಪಾಶ ಸತಿಪತಿಗಳು ಮೇಯರತಿ ಪಾಶ ಸತಿಪತಿಗಳು ಮೇಯರತಿ ಪಾಶ ಯತಿಮತಿ ಕಳೆದಿದೆ ಕಡು ಕ್ಲೇಶ ಯತಿಮತಿ ಕಳೆದಿದೆ ಕಡು ಕ್ಲೇಶ ಸುತಿದತೆ ಜತಿ ಗತಿ ಪರಿತೋಷ ಸುತಿದತೆ ಜತಿ ಗತಿ ಪರಿತೋಷ ಮಿಥುನದಿ ಮೆರೆದಿದೆ ಮೃಗಮೇಶ ಮಿಥುನದಿ ಮೆರೆದಿದೆ ಮೃಗಮೇಶ ಮಿಥುನದಿ ಮೆರೆದಿದೆ ಮೃಗಮೇಶ ಅನುರಾಗದ ಮನಭೂರಂಗ ತನು ಸಂಕಲನದ ನವರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಧರಣಿಪತಿ ಬರಿದು ಬರುತ್ತಲಿ ಸರಸ ಮಿಥುನದ ಕೇಳಿಯೊಳಗಿನ ಹರಿಣ ಜೋಡಿಯ ಕಾಣು ತೆಗೆದರು ಹರಿತ ಮಾರ್ಗಣವ ಬದಲಿ ಚೀರಿಡುತ್ತ ಮುನಿ ತನ್ನ ನಾರಿ ಹಸು ನೀಗಿರಲು ಎದೆ ಬೆಂದು ಕಂಪಿಸುತ್ತ ಮುನಿಯೋ ಅಯ್ಯೋ ಏನಿದು ಅವಸ್ಥೆ. ಸತಿಪತಿಯರಾದ ನಾವುಗಳು ಹರಿಣರ ರೂಪವನ್ನು ಅಂತಮೈತರ ಅವಸ್ಥೆಯಲ್ಲಿದ್ದ ಕಾಲದಲ್ಲಿ ಎಲ್ಲಿಂದಲೋ ಬಂದಿರಬಹುದಾದ ಬಾಣವೊಂದು ನನ್ನ ದೇಹವನ್ನೇ ಸೀಳಿತು. ಈ ಬಾಣ ಎಲ್ಲಿಂದ ಬಂತು, ಹೇಗೆ ಬಂತು? ನನ್ನು ನಿರುಗಿಸಿದ ಶಪಿಸಿದನು ಮಾಲಾಯಂತೆ ಕನಲಿ ದುಷ್ಟನೇ, ಏನು ಮಾಡಿಬಿಟ್ಟೆ, ಏನು ಮಾಡಿಬಿಟ್ಟೆ. ಹಗಲು ಹೊತ್ತಿನಲ್ಲಿ ಮೈತ್ರಗಳು ತಪ್ಪು ಎನ್ನುವುದನ್ನು ಅರಿತು
ಹರಿಣದ ರೂಪವನ್ನಾಲ್ತು ನಾನು ನನ್ನ ಸತಿಯು ಜೊತೆಯಾದೆ ಉಂಟಾದ್ರೆ ಮುಂದೆ ಹಿಂದೆ ಆಲೋಚನೆಯನ್ನು ಮಾಡದೆ ಬಾಣ ಪ್ರಯೋಗ ಮಾಡಿಬಿಟ್ಟೆಯ ದುಷ್ಟ. ಇಲ್ಲ, ನೀರು ಕುಡಿಯುತ್ತಿರಬಹುದಾದ ಪ್ರಾಣಿಯನ್ನಾದರೂ ಅದಕ್ಕೆ ಅರಿವಿಲ್ಲದೆ ಬಾಣವನ್ನು ಬಿಡುವ ಹಾಗಿಲ್ಲ. ಆದರೆ ಒಬ್ಬ ಕ್ಷತ್ರಿಯರಾಗಿ ರಕ್ಷಕರಾಗಿ ಭಕ್ಷಕರಾಗಿ ಹೋದೆಯ ದುಷ್ಟ. ತಪ್ಪಾಯಿತು. ನಿನ್ನಂತಹ ಪಾಪಿಗೆ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು. ನಮ್ಮನ್ನು ಈ ತೆರನಾಗಿ ಕೊಂದ, ನನ್ನ ಹೆಂಡತಿಯನ್ನು ಕೊಂದ ನೀನು ನಿನ್ನ ಸತಿಯನ್ನು ಸೇರಿದೆಯಾದರೆ ನಿನಗೆ ಮರಣ. ಕಣ್ಣಿಗೆ ಕಾಣದ ವಿಧಿ ಬರಗ ಬಣ್ಣಗಳಂತೆ ವಿಸ್ಮಯ ತರಹ ಹುಣ್ಣಿಮೆ ದೀಪಕ್ಕೆ ಅಗ್ನಿಯ ವರ್ಷ ಮಣ್ಣಿಗೆ ಕಾಣಿಗೆ ಸತಿದದಿ ಸ್ಪರ್ಶ ಕಣ್ಣಿಗೆ ಕಾಣದ ವಿಧಿ ಬರಗ ಬಣ್ಣಗಳಂತೆ ವಿಸ್ಮಯ ತರಹ ವಿಧಿ ಬರಹ ವಿಸ್ಮಯ ತರಹ ಉಡುಪತಿ ಕೋಲ ಗರ್ಭ ಗುಡಿಯಾದ ಗಾಂಧಾರಿ ಒಡಲ ಕುಡಿಯ ಕಾಣುವಂತ ತುಡಿದ ದ್ಯೂಜೆ ತತ್ವ ಹಳೆಬುದಗಿರಲೆಂಬ ದೃಢ ಕಾಂಚಿಗಿಂದಿರೆ ಸತಿಯೋ. ಈ ಗಾಂಧಾರಿಯ ಬದುಕಿನಲ್ಲಿ ಯಾರೇ ವಂಚಿಸಿದ್ರು ದೇವರು ಮಾತ್ರ ವಂಚನೆ ಮಾಡಲಿಲ್ಲ. ನಾನು ಆಚರಿಸಿಕೊಂಡು ಬಂದಂತ ಧರ್ಮವೇ ನನ್ನನ್ನು ಕಾಪಾಡಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನನ್ನ ಗರ್ಭವೇ ಗುಡಿಯಾಗಿ ಚಂದ್ರವಂಶದ ಕುಡಿ ಬೆಳೆಯುತ್ತಾ ಇದ್ದಾನೆ. ಹೆಣ್ಣಿನ ಬದುಕು ಪೂರ್ಣತೆ ಕಾಣುವುದು ತಾಯ್ತನದಿಂದ ಅಂತ ಹೇಳಿದ್ದಾರೆ. ಭಗವಂತ ಆ ಯೋಗವನ್ನು ಅನುಗ್ರಹಿಸಿದ್ದಾನಂತ ಆದ ಮೇಲೆ ಮತ್ಯಾಕೆ ಚಿಂತಿಸಬೇಕು? ಕಾಲ ನಮಗೆ ಅನುಕೂಲವಾಗಿಯೇ ಇದೆ. ವಿಧಿ ಲೀಲೆ ಎನ್ನುವ ಹಾಗೆ ಶಪ್ತನಾದಂತ ಪಾಂಡು ಸತಿಯರನ್ನೆಲ್ಲ ಜೊತೆಗೂಡಿಕೊಂಡು ರಾಜ್ಯ ತ್ಯಾಗವನ್ನು ಮಾಡಿದ್ದಾನೆ. ನೋಡೋಣ ಯಾವಾಗ ನನ್ನ ಮಗ ಹುಟ್ಟಿ ಬರ್ತಾನೆ, ಕಳೆದುಕೊಂಡಂತ ನನ್ನ ಕಣ್ಣಿಗೆ ಕಣ್ಣಾಗ್ತಾನೆ ಎನ್ನುವಂತಹ ವಿಶ್ವಾಸ ನಂಬಿಕೆ ನನಗಿದೆ. ನೋಡುವ, ಆ ಕಾಲದ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೀತೇನೆ. ಕೆಳದಿ ಮಂಜರಿಯನ್ನು ನಳಿನಾಚಿ ಬಳಿಗೈದು ತಿಳುಗಿದಳು ನಿಜ ಸುದ್ದಿ ಬಳಸಿ ಮಾತಾಡಿ ಮಂಜರಿ ಏನೇ ಗೋದಾವರಿ? ಗೋದಾವರಿ? ಹೌದು. ಅದ್ಯಾಕೆ? ಗಾಂಧಾರಿ ಅಂತ ನಾನು ಯಾವತ್ತಾದ್ರೂ ಕರೆದದುಂಟಾ? ಗೋದಾವರಿ ನದಿಯಷ್ಟೇ ನೀನು ಪವಿತ್ರಳಾಗಬೇಕು ಅಂತೇಳಿ ಬಾಲ್ಯದಿಂದಲೇ ಗೋದಾವರಿ ಅಂತ ನಾನು ಕರೀತಿದ್ದದಲ್ವೇ? ಓಹೋ. ಹಾ. ಮಂಜರಿ, ಓ ಏನೇ ನೀನು ಏನಮ್ಮ? ಇತ್ತೀಚೆಗೆ ನನ್ನ ಬಳಿಯಲ್ಲಿ ಇರುವುದಿಲ್ಲ. ನೀನು ಇಲ್ಲ. ಮಾತಾಡ್ಬೇಕಿರಂತ ಮನಸ್ಸಿದ್ರು ನೀನು ಮಾತ್ರ ಸಿಗುವುದಿಲ್ಲ. ಹೌದು. ಯಾವ ಸ್ಥಿತಿಯಲ್ಲಿ ನಾನಿದ್ದೇನೆ ಎನ್ನುವುದನ್ನು ನೀನು ತಿಳಿದವಳು. ಗೊತ್ತು. ಈಗ ಯಾರಾದ್ರೂ ಬಳಿಯಲ್ಲಿ ಇರಬೇಕು ಅಂತ ಬಯಕೆ ನನಗೆ. ನನ್ನ ಅಂತರಂಗವನ್ನು ಅರ್ಥವಿಸಿಕೊಂಡವಳು ನೀನು, ಆತ್ಮೀಯಳು ನೀನು, ಹೌದು. ನನ್ನೆಲ್ಲ ವಿಚಾರವನ್ನು ತಿಳಿದವಳು. ನೀನಾದ್ರೂ ಇರ್ತೀಯ ಅಂತ ಭಾವಿಸಿಕೊಂಡ್ರೆ ನೀನ್ ಎಲ್ಲಿಗೆ ಹೋಗುವುದೇ? ಈಗ ನಾನು ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಿದ್ದೇನೆ ಎಂಬ ಅರ್ಥ ಅಲ್ವೇ? ಯಾರಿಗ್ ಗೊತ್ತು? ಎಲ್ಲಾದ್ರೂ ಹೋಗಿದ್ದೇನೆ ಎಂಬ ಅರ್ಥ ಇದ್ರೆ ಯಾವ್ದಾದ್ರು ವಿಷಯ ತರ್ತೇನೆ ಎಂಬ ಅರ್ಥ ಅಲ್ವೇ? ಅಲ್ಲ, ಅದು ನಿನಗೂ ನಾನು ಅರ್ಥ ಹೇಳಿಕೊಡ್ಬೇಕಾಗಿತ್ತಲ್ಲ. ಏನೇ ಅದು? ಏನು ಎಲ್ಲಿ ಹೋದದ್ದು ನೀನು? ಮಗಳೇ, ರಾಣಿಗೆ ಕಲ್ಯಾಣಿ ನಾಗವೇಣಿಯುದು ಬಾನೆ ರಾಣಿ ಕಲ್ಯಾಣಿ ನಾಗವೇಣಿ ಬಾನೆ ರಾಣಿಗೆ ಕಲ್ಯಾಣಿ ನಾಗವೇಣಿಯುದು ಬಾಲೆ ಕುಂತಿ ಕಾಣದತ್ತರಿಯಲಿ ಸುತನ ತಾನೆ ಪಡೆದಳೆಂಬ ಹದನ ಕುಂತಿ ಕಾಣದತ್ತರಿಯಲಿ ಸುತನ ತಾನೆ ಪಡೆದಳೆಂಬ ಹದನ ರಾಣಿ
ಮರ್ಮವೇನೋ ತಿಳಿಯೇ ದೇವದಮ್ಮಯ ಮನ ಕರುಣೆಯಂತೆ ನಿರ್ಮಲಾಂಗಿ ನಿನ್ನ ಬಸವ ಕರ್ಮಭೂಮಿಗೆಂತೋ ಬೇಡೋ ರಾಣಿ ಕಲ್ಯಾಣಿ ಗೋದಾವರಿ ಮಂಜರಿ ಬಾಮ್ಮ ಏನೇ ಮೆಲ್ಲೆ ಬಾ. ಹೇಳು, ನಗನಗ್ತಾ ಇದೆಯಲ್ವೇ? ಯಾರಿಗೆ ಸಂತೋಷ ಆಗದೆ ಇರ್ತದೆ ಹೇಳು? ಮೇಲಿಂದ ಮೇಲೆ ಎಷ್ಟು ಚಂದ ನಗಾಡ್ತಾ ಇದ್ದಿ ನೀನು. ಅದೆಂತದ್ದು ಮೇಲಿಂದ ಮೇಲೆ? ಹಾಗಲ್ಲ ಕಣೆ, ಹ. ಎಷ್ಟೋ ವರ್ಷದಿಂದ ನಿನ್ನ ಅಪ್ಪ ನನ್ನನ್ನು ಇಟ್ಕೊಂಡಿದ್ದ. ಪಾ ಹಾಗೆ ಹೇಳ್ಬೇಡ್ವಿ, ಅರ್ಥ ಅನರ್ಥ ಆಗ್ತದೆ. ನೀನಾಗ ಸಣ್ಣ ಮಗು. ಯಾರಾದ್ರೂ ಕೇಳಿಸಿಕೊಂಡ್ರೆ ನನ್ನ ಅಪ್ಪನ ಬಗ್ಗೆ ಏನ್ ತಿಳಿದುಕೊಳ್ಳುವುದಿಲ್ಲ ಹೇಳು? ಏನು ಏನು ಅಂತ ಹೇಳಿದ್ರೆ, ಹ, ಆಶ್ರಯವನ್ನು ಯಾಚಿಸಿ ಬಂದವಳು ನಿನಗೆ ಆಶ್ರಯವನ್ನು ಕೊಟ್ಟಿರಿಸಿಕೊಂಡದ್ದು ನಿನ್ನ. ಹೌದೌದು, ನೀನು ಸಣ್ಣವಳಿರುವಾಗ ನಿನ್ನ ಅಪ್ಪನನ್ನ ಇಟ್ಕೊಂಡಿದ್ದ. ನೀನು ಮದುವೆ ಆಗಿ ಬಂದ ನಂತರ ನಿನ್ನ ಗಂಡ ಇಟ್ಕೊಂಡಿದ್ದಾನೆ. ಇರಿಸಿಕೊಂಡದ್ದು. ಹೌದೌದು, ಹಾ, ನಿನ್ನ ಗಂಡನಿಗೆ ನಾನು ಎಲ್ಲಿ ಹೋಗೋಗ್ಲು ನಾನೇ ಬೇಕಲ್ವೇ? ಅಡಿಗೆ ಕೋಣೆಯಿಂದ ಹಿಡಿದು ಬಚ್ಚಲ ಮನೆಯಿಂದ ಹಿಡಿದು ಮಲ್ಗೋ ಕೋಣೆ ಎಲ್ಲರಿಗೆ ನಾನೇ ಅಲ್ವ ನಿನ್ನ ಗಂಡನಿಗೆ. ನಿನ್ನ ಮೇಲೆ ನಂಬಿಕೆ ಅಷ್ಟು. ಅಷ್ಟು ಯಾವುದೇ ಆಕಾಂಕ್ಷೆಗಳಿಲ್ಲದವಳ ಅಂತ ನನ್ನನ್ನು ಇಟ್ಕೊಂಡಿದ್ದಾನೆ. ಮಂಜರಿ ಅಂತ ನನಗೆ ಹೆಸರಿಟ್ಟಿದ್ದು. ಆದ್ರೆ ಮನವೇ ಜರ್ಜರಿತವಾದಂತ ನನಗೆ ಆ ಹೆಸರು ಯಾಕಿಟ್ಟಿದಾರೋ ಯಾರಿಟ್ಟಿದಾರೋ ಗೊತ್ತಿಲ್ಲ. ಅಂತೂ ನಿಮ್ಮ ಮನೆ ಅನ್ನದ ಋಣ ಇತ್ತು, ಇಷ್ಟು ವರ್ಷ ದುಡಿತಾ ಇದ್ದೆ ನಾನು. ನಿನಗೆ ಏನಾದ್ರೂ ತೊಂದರೆ ಇದೆಯಾ ಈಗ? ಇಲ್ಲಪ್ಪ, ಮತ್ತೆ ನನಗೆ ಏನ್ ತೊಂದ್ರೆ ಇಲ್ಲ, ಏನು ಬೇಕೇನು ಆಕಾಂಕ್ಷೆಯೂ ನನಗಿಲ್ಲ. ಹಾ. ಬಾಲ್ಯದಲ್ಲಿರುವಾಗಲೇ ಅನೇಕ ಪತಿವ್ರತೆಯರ ಕಥೆಯನ್ನು ನಿನಗೆ ನಾನು ಹೇಳ್ತಾ ಇದ್ದೆ ಅಲ್ವೇ? ಸತ್ಯ. ಆ ಕಥೆಯನ್ನು ಕೇಳ್ತಾ ಕೇಳ್ತಾ ನೀನು ದೊಡ್ಡವಳು ಆದವಳು. ನಿಜ. ಅವರಂತೆ ತಾನು ಬದುಕಬೇಕೆಂದು ಆಸೆ ಪಟ್ಟವಳು. ಗಂಡ ಕಟ್ಟಿದ ಮಾಂಗಲ್ಯಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತೇಳಿ ನಿನ್ನನ್ನು ನೋಡಿ ಬೇರೆ ಹೆಣ್ಮಕ್ಕಳು ಕಲಿಬೇಕಲ್ವೇ? ಮಂಜರಿ, ಓ, ಮದುವೆ ಪೂರ್ವದಲ್ಲಿ ಹೆಣ್ಣಾದವಳು ಅದೆಷ್ಟೋ ಕನಸನ್ನು ಕಾಣುತ್ತಾಳೆ. ನಾನು ಮದುವೆ ಆಗುವಂತ ವರ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಶ್ರೀಮಂತನಾಗಿರ್ಬೇಕು, ಧೀಮಂತನಾಗಿರ್ಬೇಕು ಅಂತ ಬಯಸ್ತಾಳೆ. ಕುಲಗೋತ್ರ ಸಂಪನ್ನನಾಗಿರ್ಬೇಕಂತೇಳಿ ಆಸೆ ಪಡ್ತಾಳೆ. ಬಯಸಿದವರಿಗೆಲ್ಲ ಅಂತ ಹುಡುಗನೇ ಸಿಗುವುದಕ್ಕೆ ಸಾಧ್ಯವೇ ಹೇಳು? ಹೌದು ಮಗ, ಸಾವಿರಾರು ವೇದಶಾಸ್ತ್ರಗಳ ಮುಂದೆ, ಸಾವಿರಾರು ಜನಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದಂತ ತಾಲಿಗೆ ಎಷ್ಟು ಬೆಲೆ ಕೊಡಬೇಕಂತೇಳಿ ನಿನ್ನ ನೋಡಿ ಕಲಿಬೇಕಂತ ಹೇಳಿದ. ಅದಕ್ಕೆ ಬೇಕಾಗಿ ಹೆಣ್ಣು ತನ್ನ ಬದುಕಿನಲ್ಲಿ ಬಂದ ಭವನೆಗಳನ್ನು ಅನುಭವಿಸುತ್ತಾ ಮೇಣದ ಬತ್ತಿಯಂತೆ ತಾನು ಉರಿದು ಲೋಕಕ್ಕೆ ಬೆಳಕು ಕೊಡುವವಳು ಹೆಣ್ಣು. ಆದ್ದರಿಂದ ಅವಳನ್ನು ಮಾತೆ ಅಂತ ಕರೆದ್ರು ಅಂತ ತಿಳಿದವರು ಹೇಳ್ತಾರೆ. ಮಂಜರಿ, ಓ, ನನ್ನ ಬದುಕೆ ಸರ್ವನಾಶವಾಗಿ ಹೋಯಿತು, ಬಹಳ ಪುಟವೇ ಬರಡಾಗಿ ಹೋಯಿತು ಅಂತ ಭಾವಿಸಿಕೊಂಡಿರುವಾಗ ಪತಿಗಿಲ್ಲದ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡವಳು ನಾನು. ಹೌದಮ್ಮ. ಆದ್ರೆ ದೇವರ ಅನುಗ್ರಹವನ್ನು ನೋಡಿದೆಯೇನೆ. ನೀನು ಬಯಸಿದ್ದು ಯಾವುದು ಸಿಗಲಿಲ್ಲ, ಆದ್ರೂ ಸಂತೋಷ ಪಡ್ತಾ ಇದೆಯಾ? ಲೋಕದಲ್ಲಿ ಇರುವುದು ಹಾಗೆ ಅಲ್ವೇ ಮಗ? ಏನು? ಎಲೆ ಮೇಲೆ ಇಬ್ಬನಿ ಕೂತಿರ್ತದೆ. ಆ ಇಬ್ಬನಿಯ ಬದುಕು ಸೂರ್ಯ ಉದಯ ಆಗೋ ತನಕ ಮಾತ್ರ ಅಂತ ಇಬ್ಬನಿಗೆ ಗೊತ್ತಿರುವುದಿಲ್ಲ ಅಲ್ವೇ? ಇಬ್ಬನಿಯನ್ನು ಹೊತ್ತಂತ ಎಲೆಯನ್ನು ಹೊತ್ತಂತ ಗಿಡಕ್ಕೆ ನೀರು ಹಾರುವ ತನಕ ತನ್ನ ಬದುಕು ಅಂತ ಅದಕ್ಕೂ ಗೊತ್ತಿರುವುದಿಲ್ಲ. ಈ ಪ್ರಪಂಚದಲ್ಲಿ ನಾವು ನೆನೆದಂತೆ ಯಾವುದೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ನಾವು ನೆನೆಸಿದ್ದು ದೇವರ ಮುಂದೆ ಆದ್ರೆ ಅದಕ್ಕೆ ದೇವರ ಕೃಪಾ ಕಟಾಕ್ಷ ಉಂಟು ಅಂತ ತಿಳಿಯಬೇಕು. ಒಂದು ವೇಳೆ ಆಗದಿದ್ರೆ ಅದಕ್ಕೆ ದೇವರ ಸಮ್ಮತಿ ಇಲ್ಲ ಅಂತಲೂ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ತಿಳಿದವರೊಂದು ಮಾತು ಹೇಳಿದಲ್ವೇ, ತನ್ನ ಚಿಂತೆಯದೊಂದು ದೈವದ ಗನ್ನ ಗತಕವದೆರಡು ಭಾವದ ಬಣ್ಣನೆಯ ಬಗೆ ಮೂರು ದೈವದ ಅಭಿನ್ನ ಮುಖ ನಾಲ್ಕು ತನ್ನ ನೆನೆಹಿನೋಳು ಕಾರ್ಯವು ಚೆನ್ನಹಡೆ ಲೋಕಕ್ಕೆ ಅನ್ಯ ದೈವವದೇಕೆ. ಎಲ್ಲವೂ ನಾವು ನೆನೆದಂತೆ ಆಗುವುದಾದ್ರೆ ಈ ಪ್ರಪಂಚದಲ್ಲಿ ದೇವರೆನ್ನುವ ಶಕ್ತಿಯನ್ನು ಯಾರು ನಂಬುದಕ್ಕೆ ಸಾಧ್ಯ ಇಲ್ಲ. ನಾವಾಗೇ ದೇವರಾಗಿರ್ತಿದ್ದು ಅಲ್ವೇನೆ? ಹೌದಪ್ಪ. ಮನುಷ್ಯ ಆಶಾವಾದಿಯಾಗಿ ಇರಬೇಕು. ಆಸೆ ಪಟ್ರೆ ತಪ್ಪ ಹೇಳು? ಅಲ್ಲಪ್ಪ, ಆಸೆ ಪಟ್ಟದೆಲ್ಲ ಸಿಗ್ತದೆ ಅಂತಲ್ಲ. ಅಲ್ಲ ನೋಡು, ತುಂಬು ಗರ್ಭಿಣಿ ನಾನು. ಇದಕ್ಕಿಂತ ಹೆಚ್ಚು ಹೆಣ್ಣಿನ ಬದುಕಿನಲ್ಲಿ ಏನು ಬೇಕು ಹೇಳು? ಹೌದಪ್ಪ. ಆದ್ರೆ ಇದನ್ನು ಕಾಣುವಾಗ ನನಗೆ ಊರಿನವರು ಹೇಳುವಂತ ಒಂದು ಮಾತು ನೆನಪಾಗ್ತದೆ. ಏನೇ ಅದು? ಅಯ್ಯೋ ದೇವರೇ, ನಾನು ಹೇಳಬೇಕೋ ಬಿಡ್ಬೇಕು ಅಂತ ಅರ್ಥ ಆಗೋದಿಲ್ಲ. ಯಾಕೆ ಮಂಜರಿ, ಏನಾಯ್ತು? ಉಗುಳಿದರೆ ನಾಭಿ ಸುಡುವುದು, ನುಂಗಿದರೆ ತುಪ್ಪ ಕೆಡುವುದು ಅನ್ನೋ ಗಾದೆ ಮಾತಿನಂತೆ ಆಯ್ತು. ಏನೇ ನೀನು? ಉಗುಳಿದ್ರೆ ತುಪ್ಪ ಕೆಡುವುದು, ನುಂಗಿದ್ರೆ ನಾಭಿ ಸುಡುವುದು. ಯಾವ್ದಾದ್ರು ವಿಷಯ ಒಂದೇ ಅಲ್ವಾ? ಆಗುದಿಲ್ಲ, ಆಚೆ ಆದ್ರೆ ವಿಷಯ ಅದಾಗುದಿಲ್ಲ. ಆದ್ರೆ ಅದೇ ಊರಿನವರಲ್ಲಿ ಹೇಳ್ತಾರೆ, ಅಯ್ಯೋ ದೇವ್ರೇ, ಆನೆಗಾದ್ರೂ 20 ತಿಂಗಳಲ್ಲಿ ಹೆರಿಗೆ ಆಗ್ತದೆ, ಇವಳಿಗೆ 2 ವರ್ಷ ಆಯ್ತು, ಕಡಿಯೋ ಕರು ಹೊತ್ಕೊಂಡು ತಿರ್ತಾ ಇದ್ದಾಳೆ, ಇವಳು ಹೋಗುವಾಗ ಬ್ರಹ್ಮರಥ ಎಳೆದಾಗ ಆಗ್ತದೆ, ಯಾವಾಗ ಹೆರ್ತಾಳೋ ಏನು ಹೆರ್ತಾಳೋ ದೇವರಿಗೆ ಗೊತ್ತು ದೇವ್ರೇ ಅಂತ ಹೇಳುವವರಿದ್ದಾರೆ. ನೋಡು, ಈಗ ಹೊತ್ತದ್ದು ಯಾರು? ನೀನು. ಅವರಿಗೇನು ಬಾಧೆ?
ಅದೊಂದು ವರ್ಗದವರು ಇದ್ದಾರೆ. ಏನಂತ? ಆಡಿಕೊಳ್ಳುವುದಕ್ಕೆ ಒಂದು ವರ್ಗ ಇದೆ. ಹಾ. ಆಡಿದವರದೆಲ್ಲ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತದೆ ಹೇಳಿ? ಅದು ಸಾಧ್ಯ ಇಲ್ಲ. ತಿಳಿದವರೊಂದು ಮಾತು ಹೇಳುದಿಲ್ಲ, ಮನೋಮಯದ ಸುತ್ತಲೂ ಹೆಣೆದುಕೊಂಡಿರುವುದಕ್ಕೆ ಮಾಂಸದ ಮುದ್ದೆಗೆ ಅದು ಮಂಡೆ ಅಂತ ಹೆಸರು. ಮಾಂಸದ ಸುತ್ತಲೂ ಹೆಣೆದುಕೊಂಡಿರುವಂತ ಸ್ಥಳಕ್ಕೆ ದೊಂಡೆ ಅಂತ ಹೆಸರು. ದೊಂಡೆಯ ಬಾಯನ್ನಾದ್ರೂ ಕಟ್ಟಬಹುದು, ಅಂಡೆಯ ಬಾಯನ್ನಾದ್ರೂ ಕಟ್ಟಬಹುದು, ದೊಂಡೆ ಬಾಯಿ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವವರಿಲ್ವಾ? ಹೇಳುವರಿದ್ದಾರೆ. ಅಷ್ಟೇ. ಅಂದ್ರೆ ಈಗ 2 ವರ್ಷ ಆಯಿತು, ಇನ್ನು ಪ್ರಸವ ಭಾಗ್ಯವನ್ನು ಭಗವಂತ ಕರುಣಿಸಲಿಲ್ಲ. 24 ತಿಂಗಳಾಯ್ತು ನೋಡಿ. ಇದಕ್ಕಿಂತ ಮೊದಲು ಈ ಭರತ ಕುಲದ ಮೂಲ ಪುರುಷನಾದಂತ ಚಕ್ರವರ್ತಿಯಾದಂತ ಭರತ ಭುವಿಯ ಬೆಳಕನ್ನು ಕಂಡದ್ದು ಯಾವಾಗ ಗೊತ್ತಾ? ಯಾವಾಗ ತಾಯಿ? ತಾಯಿಯ ಗರ್ಭದಲ್ಲಿ 3 ವರ್ಷ ಇದ್ದು ನಂತರ ಪ್ರಪಂಚದ ಬೆಳಕನ್ನು ಕಂಡು ಚಕ್ರವರ್ತಿ ಆಗ್ಲಿಲ್ವೇ ಅವನು? ಅವನಾಗಿದ್ದೇನೆ ಅಮ್ಮ. ಹೋದ ವರ್ಷದ ಪ್ರಸಂಗ ನಾವು ಈ ವರ್ಷ ಯಾಕೆ ನೆನಪು ಮಾಡುದು? ಮುಗಿದೋಯ್ತಲ್ಲ ಅದು. ಮಂಜರಿ, ಪ್ರಸಂಗ ಯಾವ ವರ್ಷದಾದ್ರೆ ಏನೇ, ಕೆಲವೊಂದು ಪ್ರಸಂಗವನ್ನು ಮರಿಲಿಕ್ಕುಂಟೆ ಬದುಕಿನಲ್ಲಿ. ಕೆಲವರ ಬದುಕು ಕರೆಕ್ಟಿ ಕಮರಿ ಹೋಗಿರ್ತದೆ, ಆ ಪ್ರಸಂಗದಿಂದ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ ಅಲ್ವಾ ಅಮ್ಮ? ಏನು? ಹೌದು. ಒಬ್ಬೊಬ್ಬರ ಜೀವನವೇ ಹಾಗಲ್ವೇ ಹೇಳು? ಹೌದಮ್ಮ. ಹಾಗೆ ನನ್ನ ಮಗನು ಹುಟ್ಟಿ ಬರ್ತಾನೆ, ಕಳೆದುಕೊಂಡಂತ ನನ್ನ ಕಣ್ಣಿಗೆ ಕಣ್ಣಾಗ್ತಾನೆ, ಚಕ್ರವರ್ತಿ ಆಗ್ತಾನೆ, ತಾಯಿ ಆಸೆಯನ್ನು ನೆರವೇರಿಸ್ತಾನೆ. ಮತ್ತೇನ್ ಬೇಕು ನನಗೆ? ಹಗಲು ಕನಸು ಕಾಣ್ತಾ ಇದೆಯಾ ನನ್ನ ಮಗ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಅಮ್ಮ. ನಿನ್ನ ಮಗ ಎಲ್ಲಾದ್ರೂ ಚಕ್ರ ಇಟ್ಕೊಂಡೇ ತಿರುಗಬೇಕು. ಅದಿಲ್ಲದೆ ಹೋದ್ರೆ ಮುಂದಿನ ವರ್ಷ ದೀಪಾವಳಿಗೆ ನೆಲ ಚಕ್ರವನ್ನೇ ಬಿಡ್ಬೇಕಷ್ಟೇ, ಬಿಡೇನಿಲ್ಲ. ನೀನ್ ಇಂಥದ್ದು ಆಡುವುದನ್ನು ನಿಲ್ಲಿಸುವುದೇ ಇಲ್ವಲ್ಲ? ಒಂದು ಮಾತು ಕೇಳ್ತೀನಿ, ಏನು? ಎಲ್ಲಾದ್ರೂ ನಿನಗೆ ಹೆರಿಗೆ ಆದ್ರೆ ನಿನ್ನ ಮಗ ಚಕ್ರವರ್ತಿ ಆಗ್ತಾನೆ. ಖಂಡಿತ. ಎಲ್ಲಾದ್ರೂ ಕುಂತಿದೇವಿಗೆ ಹೆರಿಗೆ ಆದ್ರೆ ಅವನ ಮಗ ಏನಾಗ್ತಾನೆ? ಅವನು ಚಕ್ರವರ್ತಿ ಆಗ್ತಾನೆ. ಅವಳಿಗೆ ಮಕ್ಕಳಾಗುವುದಿಲ್ಲ. ಯಾಕೆ? ಶಾಪ ಇದೆಯಲ್ಲ ಪಾಂಡುವಿಗೆ. ಯಾರಿಗೆ? ಸತಿ ಸಂಘವನ್ನು ಮಾಡಿದ್ರೆ ಮರಣ ಬರಲಿ ಎನ್ನುವುದಾಗಿ ಶಾಪ ಇದೆ ಪಾಂಡುವಿಗೆ ಅಂತ ಆದ ಮೇಲೆ ಕುಂತಿಗೆ ಮಕ್ಕಳಾಗುವುದಕ್ಕೆ ಸಾಧ್ಯವ? ಅವನಿಗೆ ಮಕ್ಕಳಾಗುವುದಿಲ್ಲ ಅಂತ ಶಾಪ ಉಂಟು, ಇವಳು ಹೆರಬಾರ್ದು ಅಂತ ಹೇಳಿ ಶಾಪ ಉಂಟಾ? ಪೆಟ್ಟು ತಿನ್ನೋದೇ ಮಾತಾಡುವುದು ನೀನು. ಯಾಕೆ? ಹಾಗಲ್ಲ, ಎಲ್ಲಿಯಾದ್ರೂ ಹೊರಗಡೆ ಹೋಗಿ ಹೇಳ್ಬೇಡ. ಅಯ್ಯಮ್ಮ, ಹೇರ್ಬೇಕಾದ್ರೆ ಹಾಗಾಗ್ತದೆ. ಹೇರ್ಬೇಕಾದ್ರೆ ಪಾಂಡು ಚಕ್ರವರ್ತಿ ಆಗ್ಬೇಕಾಗಿಲ್ಲ. ನೋಡು, ಏನೆಲ್ಲ ಆಡ್ಬೇಡ ನೀನು. ನೀನು ಹೊತ್ಕೊಂಡು ತಿರುಗು. ಅವಳಿಗೆ ಅಲ್ಲಿ ಹೆರಿಗೆ ಆಗಿದೆ, ಮಗು ಆಗಿದೆ. ಏನಾಗಿದೆ? ಮಗು ಆಗಿದೆ. ಸತ್ಯವೇ? ಮೊದಲೇ ಸುತನನು ಮಂಜರಿ ಪೆತ್ತಳೆ ಪ್ರತಿ ಮೊದಲೇ ಸುತನನು ಸತ್ತಿತೇ ಹೃನ್ಮನದ ಬಯಕೆಯೋ ಸತ್ತಿತೇ ಮನದ ಬಯಕೆಯೋ ನಿತ್ಯ ಕಾದಿಗ ಗರ್ಭಗೌರವ ವ್ಯರ್ಥವಾಯ್ತಿನ್ನು ನಿತ್ಯ ಕಾದಿಗ ಗರ್ಭಗೌರವ ವ್ಯರ್ಥವಾಯ್ತಿನ್ನು ಪೆತ್ತಳೆ 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 ಪೃಥೆ ಪಿತ್ತಳೆ ಹೆತ್ತಳೆ ಪ್ರತೆ. ಹೌದಮ್ಮ. ಗಂಡು ಮಗುವಿಗೆ ಜನ್ಮವನ್ನಿತ್ತಳೆ. ಆ ವಿಧಿ ನನ್ನ ಬದುಕಿನಲ್ಲಿ ವಂಚಿಸಿ ಬಿಟ್ಟನಲ್ಲ. ಸತಿ ಸಂಘವನ್ನು ಮಾಡಿದರೆ ಮರಣ ಬರಲಿ ಎನ್ನುವುದಾಗಿ ಶಾಪ ಇದ್ರು ದೇವತಾ ಅನುಗ್ರಹದಿಂದ ಪುತ್ರೋದಯ, ಕೃಪಾ ಕಟಾಕ್ಷ. ಯಾವ ಅನ್ಯಾಯವನ್ನು ಮಾಡದ ನಾನು ಅವಳಿಂದ 2 ವರ್ಷ ಮೊದಲು ಗರ್ಭಿಣಿಯಾದ್ರೂ ಪ್ರಸವ ಭಾಗ್ಯವನ್ನು ಆ ವಿಧಿ ಕೊಡದೆ ಹೋದನಲ್ಲ. ವಂಚಿಸಿ ಬಿಟ್ಟನಲ್ಲ ನನ್ನ ಬದುಕಿನಲ್ಲಿ. ಏನೆಲ್ಲ ಆಸೆಯನ್ನು ಹೊತ್ತೆ ನಾನು. ಕಣ್ಣಿಲ್ಲದ ನನ್ನ ಕಣ್ಣಿಗೆ ಕಣ್ಣಾಗಿ ಬರ್ತಾನೆ ನನ್ನ ಮಗ, ಚಕ್ರವರ್ತಿ ಆಗ್ತಾನೆ, ನನ್ನ ಆಸೆಯನ್ನು ನೆರವೇರಿಸ್ತಾನಂತ ಭಾವಿಸಿಕೊಂಡು 2 ವರ್ಷದಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದನಲ್ಲ ಈ ಗರ್ಭವನ್ನು. ಎಲ್ಲವೂ ವ್ಯರ್ಥವಾಗಿ ಹೋಯಿತೆ. ರನ್ಮನದ ಜ್ಯೋತಿ, ರನ್ಮನದ ಬಯಕೆ ಅದೆಲ್ಲವೂ ಹಾಳಾಗಿ ಹೋಯಿತು. ಇಲ್ಲಮ್ಮ ಮಂಜರಿ, ಸಮಾಧಾನ ಮಾಡ್ಕೋ. ಇಲ್ಲ, ಏನೆಲ್ಲ ಮಾತಾಡ್ಬೇಡ. ಹೆತ್ತಿದ್ದಾಳಂತ ಆದ್ಮೇಲೆ, ನನ್ನಿಂದ ಮೊದಲೇ ಅವಳು ಹೆತ್ತಿದ್ದಾಳಂತ ಆದ್ಮೇಲೆ ಹೇಳಿ ನಮ್ಗೇನು? ಯಾಕೆ ಬೇಕೆ ಈ ಗರ್ಭ ನನಗೆ? ಅಲ್ಲ, ಇದು ವ್ಯರ್ಥ ಅಲ್ವೇನೆ? ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಇದಕ್ಕಿನ್ನರ್ಥ ಏನು
ಅಟ್ಟಕಾಶಿನಿ ಹೊಸಕಿ ಹೊಡೆಯಲು ಮಚ್ಚರದಿ ಕನಲಿ. ಏನೇನ್ ಹೇಳ್ತಾರೆ ಅವರು? ಇಲ್ಲ, ಅವಳು ಹೆತ್ತಿದ್ದಾಳಂತಾದ ಮೇಲೆ 2 ವರ್ಷದಿಂದ ನಾನು ಇದನ್ನು ಹೊತ್ತೇ ಅಲ್ಲ. ಯಾವ ಪುರುಷಾರ್ಥಕ್ಕಾಗಿ ಹೇಳು? ಏನ್ ಮಾತಾಡ್ತೇಮ್ಮ? ನನ್ನ ಬದುಕಿಗೂ ನನ್ನ ಭಾಗ್ಯಕ್ಕೂ ಬಾಧೆ ಆಗಿರುವಂತಹ ಈ ಗರ್ಭದ ಅವಶ್ಯಕತೆ ಇನ್ನಿದೆಯೇನೆ? ಶಿವ ಶಿವ, ಇದನ್ನು ಹೊರಲಿಕ್ಕೆ ನಾನಾಗಬೇಕಾ? ಮೆಲ್ಲ. ಅಯ್ಯೋ, ಎಲ್ಲ ಜೋಪಾನವಾಗಿ ಕಾಪಾಡಿಕೊಂಡು ಬಂದನಲ್ಲ. ಬೇಡ ಮಂಜರಿ, ಇದರ ಅವಶ್ಯಕತೆ ಇಲ್ಲ. ಬೇಡ ಬೇಡ ಹೊಸಕಿ ಹೊಡೆಯಲು ಮಚ್ಚರದಿ ಕನಲಿ. ಮಚ್ಚರದಿ ಏನ್ ಮಾಡಿಬಿಟ್ಟೆ ತಾಯಿ ನೀನು? ಏನಮ್ಮ ಇದಿಷ್ಟು ಅವಸರ? ಮಂಜರಿ, ಎಲ್ಲಿ ನನ್ನ ಮಗು? ಎಲ್ಲಿ ಎಲ್ಲಿ ನನ್ನ ಗರ್ಭ? ಎಲ್ಲಿ ನನ್ನ ಮಗು? ಎಲ್ಲಿ ಮಂಜರಿ? ನೋಡು ಇಲ್ಲೇ ಉಂಟು. ಎಲ್ಲಿ? ಹಿಡ್ಕೊ. ನನ್ನ ಮಗುವನ್ನು ನನ್ನ ಕೈಯ ಹಾರಿಕೊಂಡು ಬಿಟ್ಟೆ ನಾನು. ತಾಯಿಯಾಗುವ ಭಾಗ್ಯವನ್ನು ಕಳೆದುಕೊಂಡೆ ನಾನು. ಈಗ ಸಮಾಧಾನ ಆಯ್ತಾ? ಇಲ್ಲ ಮಂಜರಿ, ಹೋಗು, ಎಲ್ಲಿಯಾದ್ರೂ ಎಸೆದು ಬಿಡೆ. ಹೋಗೆ ಎಸೆದು ಆಕ್ರಂದವನಾಲಿಸುತ್ತ ಧೃತರಾಷ್ಟ್ರನೈತರೇ ಮಂಜರಿ, ಪ್ರಭು, ಗಾಂಧಾರಿಯ ಅಂತಃಪುರದಲ್ಲಿ ಭೀಕರವಾದಂತಹ ಚೀತ್ಕಾರ ಎಲ್ಲ ಕೇಳ್ತಾ ಉಂಟು. ತುಂಬು ಗರ್ಭಿಣಿಯಾದಂತಹ ಗಾಂಧಾರಿಗೆ ಏನೋ ಅನಾಹುತ ಆಗಿರ್ಬೇಕು. ತಾವೇಕೆ ಇಲ್ಲಿ ಬಂದದ್ದು? ಆದ್ದರಿಂದಲೇ ಓಡೋಡಿಕೊಂಡು ಬಂದೆ. ನಾನೇ ಬರ್ತಿರ್ಲಿಲ್ವೇ? ಏನಾಯ್ತು ಗಾಂಧಾರಿಗೆ? ಏನಾಯ್ತು ನನ್ನ ಗಾಂಧಾರಿ? ಹೆತ್ತಳೇನೆ ಹೇಳಬಾರ್ದೇನೆ? ಪ್ರಭು, ಗಾಂಧಾರಿಗೆ ಹೆರಿಗೆ ಆಯ್ತು ಪ್ರಭು. ಹೆರಿಗೆ ಆಯ್ತೆ? ಅಬ್ಬಾ, ನನ್ನ ಬಾಳಿನಲ್ಲಿ ಮಗುವಿನ ಮೋರೆಯನ್ನು ನೋಡುವಂತಹ ಸೌಭಾಗ್ಯವನ್ನು ನಾ ಕಳ್ಕೊಂಡು ಬಿಟ್ಟೆ. ಹಾಗಂತ ಮಗುವಿನ ದೇಹವನ್ನು ಸ್ಪರ್ಶಿಸಿದ ಆ ಸ್ಪರ್ಶ ಸುಖವನ್ನಾದರೂ ನಾನು ಅನುಭವಿಸ್ತೇನೆ. ಕೊಡೆ ನನ್ನ ಕೈಗೆ ಮಗುವನ್ನು. ಅನುಭವಿಸಿ. ಮಂಜರಿ, ಪ್ರಭು, ಏನು ಮಂಜರಿ ಇದು? ಕೈಯಲ್ಲಿ ಸ್ಪರ್ಶಿಸಿದೆ ಅಂತ ಆದ್ರೆ ಮಗುವಿನ ಹಾಗನ್ನಿಸ್ತಾ ಇಲ್ಲ. ಹಾಗಂತ ಮೈಯೆಲ್ಲ ಹಸಿಯಾಗಿದೆ. ಯಾಕೋ ಮನಸ್ಸಿನಲ್ಲಿ ಭಯವಾಗುತ್ತಾ ಇದೆ. ಯಾಕೆ? ಏನಾಯ್ತು ನನ್ನ ಗಾಂಧಾರಿಗೆ? ಸತ್ಯವಾಗಿ ಹೇಳು. ಸಟೆಯನ್ನು ಆಡಬೇಡ ಮಂಜರಿ, ಹೇಳು. ಪ್ರಭು, ಕಾಡಿನಲ್ಲಿ ಕುಂತಿದೇವಿಗೆ ಹೆರಿಗೆ ಆಯ್ತು ಎನ್ನುವ ವಿಚಾರವನ್ನು ತಿಳಿದಂತ ನಿಮ್ಮ ಪತ್ನಿಯು ತನ್ನ ಹೊಟ್ಟೆಗೆ ಕೈಗಳಿಂದ ಬಡಿದುಕೊಂಡಾಗ ಹುಟ್ಟಿದ್ದು ಮಗು ಅಲ್ಲ, ಮಾಂಸದ ಮುದ್ದೆ, ಪಿಂಡ. ಪ್ರಭು, ಸಿಡಿಲರಗಿದ ಜಲದಲ್ಲಿ ಶಿವ ಶಿವ ಮರುಗನು ಆಡಬೇಡ ಮಂಜರಿ, ಆಡಬೇಡ. ವಿನೋದಕ್ಕಾದರೂ ಕೂಡ ಅಂತಹ ಮಾತುಗಳನ್ನು ಆಡಬೇಡ. ಕಿವಿಗೆ ಕಾದ ಸೀಸವನ್ನು ಎರಚಿದ ಅನುಭವ ಆಗುತ್ತಾ ಇದೆ. ಆವೇಶಕ್ಕೊಳಗಾಗದಿರಿ ಪ್ರಭು. ಅಯ್ಯೋ, ಹಾ ದೇವರೇ, ನನ್ನನ್ನು ಜನ್ಮಾಂಧನನ್ನಾಗಿ ಮಾಡಿದ್ದಕ್ಕೂ ಸಾರ್ಥಕವಾಯಿತಪ್ಪ. ಇಂತಹ ಅಸಹ್ಯವನ್ನು ನೋಡುವುದಕ್ಕಿಂತ ನಾವು ಹುಟ್ಟು ಕುರುಡಲಾದದ್ದೇ ಒಳ್ಳೆದಾಯಿತು. ಆದರೆ ಒಂದು ಮಂಜರಿ. ಏನು ಪ್ರಭು? ಯಾವನೇ ಒಬ್ಬ ಗೃಹಸ್ಥನಾದವ ಸತ್ಸಂತಾನವನ್ನು ಪಡೆಯದೇ ಇದ್ರೆ ಅವನ ಹಿಂದಿನ ಅದೆಷ್ಟೋ ತಲೆಮಾರುಗಳಿಗೆ ಸರಿಯಾದಂತಹ ಸದ್ಗತಿ ಒದಗುವುದಿಲ್ವಂತೆ. ಆ ದೋಷವನ್ನು ನನಗೆ ಕಲ್ಪಿಸಿ ಕೊಟ್ಟಳಲ್ಲ ಈ ಗಾಂಧಾರಿ. ಇವಳ ಮನಸ್ಸೇ, ಏನು ಮಾಡೋಣ? ಏನಿವಳ ಹೊಟ್ಟೆಯಲ್ಲಿರುವುದು ಕರುಳು ಅಥವಾ ಕಬ್ಬಿಣದ ಸರಳು? ತನ್ನ ಹೊಟ್ಟೆಯನ್ನು ತಾನೇ ಹಿಚುಕಿಕೊಂಡು ಬಿಟ್ಟಳಲ್ಲ. ಆ ಹತ್ತಯ್ಯವನ್ನು ಅವಳ ಕೈಗೆ ಕೊಡು. ಬೇಡ,
ನನಗೆ ಯಾವುದು ಬೇಡ. ನಾನು ಈಗ ಮೈ ಮನಸ್ಸು ಎರಡೂ ಹಗುರಾಯ್ತಲ್ಲಮ್ಮ ನಿನಗೆ. ಇದನ್ನೇನ್ ಮಾಡ್ಬೇಕು ನಾನು? ಎಲ್ಲಾದ್ರೂ ಎಸೆದು ಬಿಡು. ಹೋಗು ಹೋಗು ಹೋಗಿ ಇಲ್ಲಿಂದ ಹೊರಟೋಗೆ. ಹೋಗೆ. ಏನಮ್ಮ ನಾಥ ಏನಮ್ಮ ಏನಮ್ಮ ಕೃತ್ಯವು ಮಾನಸದ ವಿವೇಕ ಸ್ಥಾಣುವಿನಿಂದ ಫಲಭಾಗ್ಯ ಮರಿತೀಯ ಯುಗಣ ವತ್ಸರ ಮುನ್ನ ಗರ್ಭಪಥದಲ್ಲಿ ಸೊದಸೇನು ಕಂಡಿನಿ ಮಾತ್ಸರ್ಯ ತಾಳಿ ಬಗೆಗಿದೆ ಶತಭಾಂಡ ಕೃತತಿ ಪಿಂಡವನು ಮುಗುದೇನಿ ನಿರೀತಿ ರಕ್ಷಿತೆ ಮುಂದೆ ಏನಮ್ಮ ತಾಯಿ ಏನಮ್ಮ ತಾಯಿ ಗಾಂಧಾರಿ ದೇವಿ, ಅಮ್ಮ ಎಂಬ ಹಾಗೆ ನಿನ್ನನ್ನು ಕರೆಯೋಣವೇ? ಅಮ್ಮ ಎಂಬ ಹಾಗೆ ಕರೆಸಿಕೊಳ್ಳುವಂತಹ ಭಾಗ್ಯವನ್ನೇ ಕಳೆದುಕೊಂಡಂತಹ ನತದೃಷ್ಟಯಮ್ಮ ನೀನು. ಕಾಲ ಒಂದಿತ್ತಮ್ಮ, ಶಶಿವಂಶದವಲ್ಲರಿ ಕಮರಿ ಹೋಗುವಂತಹ ಕಾಲದಲ್ಲಿ ಮಾತೆಯಾದಂತಹ ಸತ್ಯವತಿ ದೇವಿ ನನ್ನನ್ನು ಕರೆದು ವಂಶವನ್ನು ಬೆಳಗಿಸಿಕೊಡಬೇಕೆಂಬುದಾಗಿ ಬೇಡಿಕೊಂಡಾಗ ಅಂಬಿಕೆ ಅಂಬಾಲಿಕೆಯರ ಮೂಲಕವಾಗಿ ವಂಶವೃಕ್ಷವನ್ನು ಬೆಳಗಿಸಿಕೊಟ್ಟವನಮ್ಮ ನಾನು. ಅದೇ ವಂಶ ನಿನ್ನ ಮೂಲಕವಾಗಿ ಬೆಳೆಯಬೇಕೆಂಬುದಾಗಿ ನಾನು ಅನುಗ್ರಹಿಸಿದೆ. ಕಾಡಿನಲ್ಲಿ ಕುಂತಿ ಹೆತ್ತಳುವನ್ನಂತ ವದಂತಿ ನಿನಗೆ ಸಿಕ್ಕಿದಾಗ ನಿನ್ನ ಒಡಲಿಂದ ಗರ್ಭ ಜಾರಿದ್ದಲ್ಲಮ್ಮ, ನಿನ್ನ ನಂಜನ್ನು ಹೊರ ಹಾಕಿದೆ ನೀನು. ಏನು ಮಾಡೋಣ ಹೇಳು? ಹೆಣ್ಣು ಸಹನಾಮಯಿಯಾಗಿರಬೇಕು, ತಾಳ್ಮೆಯ ಪ್ರತೀಕವಾಗಿರಬೇಕಿತ್ತು. ಅವಿವೇಕವನ್ನು ಮಾಡಿದೆ ತಾಯಿ. ಹಿಂದೊಂದು ಕಾಲದಲ್ಲಿ ಕಶ್ಯಪರು ಕೊಟ್ಟಂತಹ ಅಂಡವನ್ನು ಅವಿವೇಕತನದಿಂದ ವಿನತೆ ಒಡೆದ ಕಾರಣವೇ ಹೆಳವನಾದಂತಹ ಮಗ ಅರುಣ ಹುಟ್ಟಿದ. ನಿನ್ನ ಅವಿವೇಕದಿಂದ ಈ ಪಿಂಡವನ್ನು ಧರೆಗೆ ಹಾಕಿಬಿಟ್ಟೆ. ಯಾವ ಮಗುವಿನ ಹೆಗಲ ಮೇಲೆ ಶವಯಾತ್ರೆ ಸಾಗಿ ನೀನು ಮಣ್ಣನ್ನು ಸೇರಬೇಕಿತ್ತೋ ಆ ಪಿಂಡವನ್ನೇ ಮಣ್ಣಿಗೆ ಎಸೆದು ಬಿಟ್ಟೆ ಅಲ್ಲ ತಾಯಿ. ಯಾಕಿಂತಹ ಕಾರ್ಯವನ್ನು ಮಾಡಿದೆ? ಗುರುಗಳೇ, ನನ್ನಿಂದ ತಪ್ಪಾಗಿದೆ, ತಪ್ಪು ಮಾಡಿಬಿಟ್ಟೆ ನಾನು. ಆದ್ರೆ ನನಗೆ ತಾಯಿ ಆಗುವಂತ ಯೋಗ ಇಲ್ವೇ? ಯಾಕಿಲ್ಲ, ಇದೆ ತಾಯಿ. ಹೇಗೆ? ಕಳೆದ ಜನ್ಮದಲ್ಲಿ ಈಶ್ವರಾಂಶದ ಆ ಅನುಗ್ರಹ ನಿನಗಿದ್ದ ಕಾರಣವೇ 100 ಮಕ್ಕಳನ್ನು ಪಡೆಯುವಂತಹ ಯೋಗ ನಿನಗಿದೆ ಅನ್ನುವುದನ್ನು ಅರಿತೇ ನಿನ್ನನ್ನು ಚಂದ್ರವಂಶಕ್ಕೆ ಸೊಸೆಯಾಗಿ ತಂದದ್ದಮ್ಮ. ಯೋಚನೆ ಮಾಡಬೇಡ. ಏನು ಗುರುಗಳೇ? ಎಲ್ಲಮ್ಮ ಪಿಂಡ? ಒಳಗೆ ಕೊಂಡು ಹೋಗಿಡ. ಏನಾಯ್ತು ಕಂದ? ಗುರುಗಳೇ, ತಮ್ಮ ಮಂತ್ರಜಲ ಪ್ರೋಕ್ಷಣೆಯಿಂದ ಆ ಪಿಂಡಕ್ಕೆ ಬಿದ್ದಾಗ ಅದು ಹೋಳು ಹೋಳಾಯಿತು. ಅದರಲ್ಲಿ 100 ಹೋಳುಗಳನ್ನು ಭಾಂಡದಲ್ಲಿ ತುಪ್ಪ ತುಂಬಿಸಿ ಅದರೊಳಗೆ ಹಾಕಿ ಭದ್ರವಾಗಿ ಮುಚ್ಚಿಡಿ. ಆ 100 ತುಂಡುಗಳನ್ನು ತುಪ್ಪದ ಭಾಂಡದಲ್ಲಿ ಬೇರೆ ಬೇರೆ ಆಗಿಡಿ. ಅದರಿಂದ 100 ಮಂದಿ ಗಂಡು ಮಕ್ಕಳು ಉದಿಸಿ ಬರ್ತಾರೆ ತಾಯಿ. 100 ಗಂಡು ಮಕ್ಕಳ ತಾಯಿ ನೀನು. 100 ಮಂದಿ ಗಂಡು ಮಕ್ಕಳಿಗೆ ನಾನು ತಾಯಿ ಆಗ್ತೇನಾ? ಒಂದು ಹೆಣ್ಣಿಲ್ವೇ? ಒಂದು ಉಳಿದಿರಬೇಕಲ್ಲ. ಹೌದಂತೆ ಹೌದಂತೆ. ಅದನ್ನು ಇನ್ನೊಂದು ಕೃತ ಭಾಂಡದಲ್ಲಿಡಿ. ಉಳಿದ ಒಂದು ತುಂಡನ್ನು ಬೇರೊಂದು ತುಪ್ಪದ ಭಾಂಡದಲ್ಲಿ ಭದ್ರವಾಗಿ ಮುಚ್ಚಿಡಿ. ಯಾರು ಪ್ರವೇಶಿಸದ ಪ್ರದೇಶದಲ್ಲಿ ಅದನ್ನಿಟ್ಟು ನಿಗದಿತ ಅವಧಿಯವರೆಗೆ ಅದನ್ನು ಕಾಯ್ದುಕೊಂಡಿರಿ. ಎಲ್ಲಾದರೂ ಅವಿವೇಕತನದಿಂದ ಮೊದಲೇ ಮಗುವನ್ನು ಕಾಣಬೇಕೆಂಬ ಇಚ್ಛೆಯಿಂದ ಭಾಂಡವನ್ನೆನ್ನಾದರೂ ನೀನು ಒಡೆದಂತಾದ್ರೆ ಅನಾಹುತವಾದೀತು, ಅನಾಹುತವಾದೀತು. ಅಂತ ತಪ್ಪನ್ನು ನಾನು ಮಾಡಲಾರೆ.
100 ಮಂದಿ ಗಂಡು ಮಕ್ಕಳು, ಒಂದು ಹೆಣ್ಣು ಮಗು. ಒಂದು ಹೆಣ್ಣು, 101 ಮಕ್ಕಳಿಗೆ ನಾನು ತಾಯಿ ಆಗ್ತೇನಾ? ಹೌದಮ್ಮ. ಸಾಕು ಗುರುಗಳೇ, ಅಷ್ಟಾದ್ರೆ ಸಾಕು. ಶುಭವಾಗಲಿ ತಾಯಿ. ಮಂಜರಿ, ಯಾರು ಆಚೆ ಹೋಗದಾಗೆ ಆ ಭದ್ರತಾ ಪಡೆಯನ್ನು ನೇಮಿಸಿ ಅಲ್ಲಿ ಜಾಗ್ರತೆ. ಯಾರಾದ್ರೂ ಕೈ ಹಾಕಿಯಾರ ಮಕ್ಕಳಿಗೆ? ದೇಹ ಜರ್ಜರಿತವಾಗಿದೆ, ಮೆಲ್ಲ ಬಾಮ್ಮ. ಮಂಜರಿ, ಎಲ್ಲವೂ ಸರ್ವನಾಶವಾಗಿ ಹೋಯಿತು ಅಂತ ತಿಳಿದವಳು ನಾನು. ವ್ಯಾಸಾನುಗ್ರಹದಿಂದ 101 ಮಕ್ಕಳಿಗೆ ನಾನು ತಾಯಾಗ್ತಾ ಇದ್ದೇನೆ. ಹೌದು ತಾಯಿ. ಇದಕ್ಕಿಂತ ಹೆಚ್ಚು ಸೌಭಾಗ್ಯ ಏನು ಬೇಕೆ ಬದುಕಿನಲ್ಲಿ? ಅಷ್ಟು ಸಾಕು. ಸಾಕು. ಗುರುಗಳ ಪೂರ್ಣ ಅನುಗ್ರಹದಿಂದ ಇದು ನಿನ್ನ ಪಾಲಿಗೆ ಬಯಸದೆ ಬಂದ ಭಾಗ್ಯ. ಅದು ಒಲವಿನ ಉಡುಗೊರೆ. ಇನ್ನು ಸುಖ ಸಂಸಾರ. ಗುರುಗಳ ಆಶೀರ್ವಾದದಿಂದ ಅವಳಿಗೆ 1, ನಿನಗೆ 101. ಇದಕ್ಕಿಂತ ಭಾಗ್ಯ ಬೇರೆ ಉಂಟು. ಸಾಕೆ. ಅದಕ್ಕೆ ಅಲ್ವ ಹೇಳುದು, ಏನು? ದೇವನೊಲಿದರೆ ಕೊರಡು ಕೊನರುವುದು ಬರಡು ಹಯನಪ್ಪುದು ಅಂತೇಳಿ. ಬಾ ಅಮ್ಮ, ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೇನೆ ಬಾ. ಜಾಗ್ರತೆ. ವರಪರಾಶರಿಯಿಂದ ತೆರೆದೊಳಗೆ ಕಂಗಳಿಲ್ಲದೆ ಇರುವಂತ ಅಂಗನಿಬ್ಬರಿಗೆ ಹೆಣ್ಣು ಕೇಳುವುದಕ್ಕೆ ಬರುವಾಗ ಅನ್ಯರ ಅಂಗಳದಲ್ಲಿ ಆಡುವ ಅಂಗನಿಗೂ ಒಂದು ಮನಸ್ಸುಂಟು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ನಾವು ಕೊಟ್ಟದ್ದು ಹುಟ್ಟಿದ ಮಕ್ಕಳಿಗಾದ್ರೂ ಅಧಿಕಾರ ಸಿಕ್ಕಿತ್ತು ಅಂತ. ನಿಮ್ಮದು ಹೀಗೆಲ್ಲ ಆಟ ಉಂಟು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಯಾರು ಹೇಳಿದ್ದು ಹುಟ್ಟಿದ ಮಕ್ಕಳಿಗೆ ಅಧಿಕಾರ ಉಂಟು? ಮತ್ತೆ ನೀವು ಅಲ್ಲಿಗೆ ಬಂದದ್ದು ಯಾಕೆ? ಹೆಣ್ಣು ನಿನಗೆ ಹೇಳಿದ್ಯಾರು? ನಮ್ಮಪ್ಪ. ಹೋಗಿ ಅವರಲ್ಲಿ ಕೇಳು, ಹೋಗಿ ನಿನ್ನ ಅಪ್ಪನ ಹತ್ರ ಕೇಳು. ಆನೆಪುರದಾಯಾತ್ಯ ಕಲಯವು ತಾಸು ಮೀರಾಯಿತದು ನದಿಸುತ್ತ ಸುಮೇಧ. ಹೌದು, ಹಸ್ತಿರೆಯ ಗುಪ್ತಚರ ದಳದ ಪ್ರಮುಖರಿದ್ದಿ. ಸತ್ಯ ಸ್ವಾಮಿ. ಅಳುಕಿಲ್ಲದೆ ಕೇಳಿದ್ದನ್ನು ಬಂದು ಆಡುವುದಕ್ಕೆ ಸ್ವಾತಂತ್ರ್ಯ ಇರುವಾಗ ಯಾಕೆ ಮುಖ ಮುದುಡಿದೆ? ವಿಚಾರ ಉಂಟು ಪ್ರಭು. ಧಾರಾಳ ಹೇಳು, ಆತಂಕ ಬೇಡ. ಸುರನದಿ ಸುತ ಕೀಳು ಕುಂತಿ ತರಳರಿಂಕನ್ಯಾಯವನು ವಿರಚಿಸಿದೆ ಎಂಬಿ ಕಟು ನುಡಿಯ ಕುಂತಿ ತರಳರಿಂಕನ್ಯಾಯವನು ನೀ ಕೈದಿ ಎಂಬಿ ಕಟು ನುಡಿಯನು ಪುರದ ಪ್ರಜೆಗಳು ಪೇದುದ ಅರಿತು ಪೇಳು ಏನಪ್ಪ? ಸುದೀರ್ಘವಾದ ಜೀವನದಲ್ಲಿ ಒಂದು ದಿವಸವೂ ನಿಮ್ಮ ಬಗೆಗೆ ನಾನಾಗಲಿ ಅಥವಾ ನಾಡಿನ ಪ್ರಜೆಯಾಗಲಿ ಇಂತಹ ತಪ್ಪು ವಚನಗಳನ್ನು ಕೇಳಿದ್ದೇ ಇಲ್ಲ ಪ್ರಭು. ನಾವು ತಪ್ಪಿ ಊರಿನವರು ಆಡುವುದೊಂದು, ಊರಿನವರೇ ತಪ್ಪಿ ಆಡುವುದೊಂದು. ಈಗ ಪ್ರಕೃತಿ ಏನಾಯಿತು ಅಂತ ಎಲ್ಲರೂ ನಿಮ್ಮ ಮೇಲೆ ಬೊಟ್ಟು ಮಾಡಿ ತೋರಿಸುತ್ತಾ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿಸಬೇಕು ಎನ್ನುವಂತಹ ಛಲ ಹೊಂದಿದವರ ಹಾಗೆ ಮಾತಾಡುವುದಕ್ಕೆ ತೊಡಗಿದ್ದನ್ನು ಕೇಳುವಾಗ ತಡೆಯದೆ ಓಡೋಡಿ ಬಂದು ನಿಮ್ಮಲ್ಲಿ ಆಡಬೇಕು ಅಂತ ಬಂದ. ಹೇಳಿದ್ದನ್ನು ಕೇಳಿದ ಕ್ಷಣದಲ್ಲೇ ಹೇಳಿದವರು ತಪ್ಪು ಅಂತ ನಿರ್ಣಯಿಸುವುದು ಬೇಡ. ನಮ್ಮಲ್ಲಿ ತಪ್ಪಿದ್ರೆ ತಿದ್ದಿಕೊಳ್ಳುವ. ಯಾವ ವಿಚಾರದಲ್ಲಿ? ಈಗ ಕೌರವ ಪಾಂಡವರ ಬಗೆಗೆ ನೀವು ತಾಳುತ್ತಿರುವಂತಹ ನಿಲುವಿನ ಬಗೆಗೆ ಎಲ್ಲವರು ಆಡುತ್ತಾ ಇದ್ದಾರೆ ಸ್ವಾಮಿ. ಈಗ ಕೌರವ ಪಾಂಡವರ ಕುರಿತಾಗಿ ಅವರ ಬಾಲ್ಯ ಕಲಹವನ್ನು ನಿವಾರಿಸುವುದಕ್ಕೆ ಯತ್ನಿಸಿ ವಿಫಲನಾದದ್ದು ಹೌದು. ಒಂದು ಹಂತದಲ್ಲಿ ಪರಸ್ಪರರು ಕೊಲ್ಲುವುದಕ್ಕೆ ಹವಣಿಸಿದ ಕಾಲದಲ್ಲಿ ಅರಗಿನ ಆಲಯದಿಂದ ಪಾಂಡವರನ್ನು ತಪ್ಪಿಸಿಕೊಳ್ಳುವಂತೆ ವಿತರಣ ಮೂಲಕ ವ್ಯವಸ್ಥೆ ಮಾಡಿದ್ದು ಹೌದು. ಅವರು ಸತ್ತು ಹೋದ್ರು ಅಂತ ಇಲ್ಲಿ ತರ್ಪಣಾದಿಗಳನ್ನು ಬಿಡುವಾಗ ತಿಳಿದು ಸುಮ್ಮನಿದ್ದೆವು. ಆದರೆ ಪಾರ್ಥ ಪ್ರತಾಪ ಪಾಂಚಾಲ ನಗರದಲ್ಲಿ ಮತ್ಸ್ಯಲಾಂಛನವನ್ನು ಭೇದಿಸುವಾಗ ಲೋಕಕ್ಕೆ ವಿದಿತವಾದದ್ದರಿಂದ ಪಾಂಡವರು ಇನ್ನೂ ಬದುಕೇ ಇದ್ದಾರೆ ಅಂತ ಅರಗಿನಾಲಯ ಪ್ರಕರಣ ಕಳೆದು 1.5 ವರ್ಷ ಆದ ಮೇಲೆ ಗೊತ್ತಾಯಿತು. ಸ್ವಾಮಿ, ಗೊತ್ತಾದ ಮೇಲೆ ಪಾಂಡವರನ್ನು ಬರಮಾಡಿಕೊಂಡದ್ದಾಗಿದೆ. ಕುಲವಧುವಾಗಿ ಪಾಂಚಾಲಿಯೇ ಪಂಚವಲ್ಲಭೆಯಾಗಿ ಮನೆಯನ್ನು ತುಂಬಿಯಾಗಿದೆ. ಈಗೇನು ಪ್ರಭು, ನೀವು ಆಲೋಚನೆ ಮಾಡಿ ನೋಡಿ. ಅರಮನೆಯಲ್ಲಿ ಬೆಳೆಯುತ್ತಿದ್ದಂತಹ ಪಾಂಡವರನ್ನು ಉಪಾಯಾಂತರದಿಂದ ಅರಣಾವತಕ್ಕೆ ಕಳುಹಿಸುವ ಪ್ರಯತ್ನ ನಿಮಗೇನು ತಿಳಿಯದೇ ಇದ್ದ ವಿಚಾರ ಅಲ್ಲವಲ್ಲ? ತಿಳಿದ್ರು ಮನೆಯ ಮಕ್ಕಳಲ್ವೇನೋ, ಹಾಗೆ ತಡೆಯುವುದಕ್ಕಾಗದೆ ಹೋಯ್ತು. ಏನು ಮಾಡೋಣ? ಆದ್ರೆ ಸುಡುವ ಪ್ರಯತ್ನ ಮಾಡಿದುದರ ಬಗ್ಗೆ ಒಂದು ಕ್ಷಣವಾದರೂ ಕೌರವನನ್ನು ಕರೆದಾದರೂ ನೀವು ವಿಚಾರಿಸಿದ್ರೆ ಪ್ರಭು?
ಹೇಳಿದ್ದನ್ನು ಕೇಳುವವರಿಗೆ ಹೇಳಿ ಪ್ರಯೋಜನ ಉಂಟು, ಅವರಿಗೆ ಹೇಳಿಕೊಡುವುದಕ್ಕೆ ಅಂತಲೇ ಒಂದಷ್ಟು ಅನಿಷ್ಟ ಪಿಂಡಗಳಿದ್ದಾವಲ್ಲ. ಸ್ವಾಮಿ, ಆದ್ರೆ ಒಂದು ಆಲೋಚನೆ ಮಾಡಿ. ಏನು? ಆ ಧರ್ಮರಾಯನಿಗೆ ಯುವರಾಜ್ಯಾಭಿಷೇಕವನ್ನು ನೀವು ಒಪ್ಪಿ ನೀವು ಮನಸಾದಕ್ಕೆ ಮಾಡಿದಿರಿ. ಆದ್ರೆ ಅದನ್ನು ಅನುಭವಿಸುವಂತ ಒಂದು ಕ್ಷಣದ ದಿವಸವಾದ್ರೂ ಧರ್ಮರಾಯನಿಗೆ ಸಿಕ್ಕಿತೋ ಪ್ರಭು? ಸಾಧುಗಳಾದವರಿಗೆ ಬದುಕು ಹಸನಾಗಲಿಲ್ಲ, ಇನ್ನಾದ್ರೂ ಮಾಡುವುದಕ್ಕಾಗ್ತದೋ ಅಂತ ನೋಡಬೇಕು. ಆದ್ರೆ ಈಗ ಅದಲ್ಲ. ಮತ್ತೆ ತೊಡೆಯೇರಿಸಿಕೊಂಡಂತಹ ನೀವೇ ಆ ಪಾಂಡವರನ್ನು ತೊಡೆಯಿಂದ ಜಾರಿಸಿ ಬಿಟ್ಟ ಹಾಗೆ, ಅವರ ಮೇಲೆ ಆಗುತ್ತಿರುವಂತಹ ಘಾತಗಳ ಬಗೆಗೆ ಮಾತಾಡದೇ ಇರುವ ಹಾಗೆ ಹೆಚ್ಚೇನು? ಜನ್ಮಾಂಧನಾದ ಧೃತರಾಷ್ಟ್ರ ಭೂಪತಿ ಹೇಗೂ ಕಣ್ಣಿಲ್ಲದೆ ಇರುವ ಕುರುಡನಾದ್ರು ಪಾಂಡವರ ಬಗೆಗೆ ಕಣ್ಣಿದ್ದು ಕುರುಡರ ಹಾಗೆ ವ್ಯವಹಾರ ನೀವು ಮಾಡ್ತಾ ಇದ್ದೀರಿ. ಪಾಂಡವರ ಬಗೆಗೆ ಧರ್ಮ ತಪ್ಪುತ್ತಾ ಇದ್ದೀರಿ ಅಂತ ಆಡ್ತಾ ಇದ್ದಾರೆ ಸ್ವಾಮಿ. ಇದನ್ನು ಕೇಳಿ ಹೇಗೆ ನಾವು ಸಹಿಸಿಕೊಳ್ಬೇಕು? ಒಬ್ಬರೋ ಇಬ್ಬರೋ ಎಷ್ಟು ಮಂದಿ ಹೇಳಿದ್ದು? ಯಾರನ್ನು ನಾವು ಸಾಧುಗಳು ಅಂತ ತಿಳಿಯುತ್ತೇವೋ, ಯಾರು ಪೀಠದ ಮೇಲೆ ಅತೀವವಾದ ಗೌರವವನ್ನು ಹೊಂದಿದವರು ಅಂತ ನಾವು ತಿಳಿದಿದ್ದೇವೋ, ಅಂತಹ ಮಂದಿಗಳೆಲ್ಲವರ ಬಾಯಿಯಲ್ಲಿ ಬರ್ತಾ ಇರುವುದು ಇಲ್ಲಿಯವರೆಗೆ ಧರ್ಮಾತ್ಮರಾಗಿದ್ದ ಭೀಷ್ಮರು ಆ ಧರ್ಮದಲ್ಲಿ ಮುಂದಾಗುತ್ತಾ ಇದ್ದಾರೆ, ಪಾಂಡವರ ವಿಚಾರದಲ್ಲಿ ತಾಡ್ತಾ ಇದ್ದಾರೆ. ವಿಷಯ ವೇದ್ಯವಾಯಿತು, ಏನು ಮಾಡುವುದಕ್ಕಾಗ್ತದೋ ನೋಡ್ತೇನೆ. ಈ ಬಗ್ಗೆ ಇನ್ನೂ ಇಂಥದ್ದೇನಾದರೂ ಕೇಳಿದರೆ ಅಳುಕಿಲ್ಲದೆ ಬಂದು ಹೇಳುವಲ್ಲಿ ತಪ್ಪು ಬೇಡ. ಚಿಂತಿಸುತ್ತಗಾಗೆ ಮನದಲ್ಲಿ ಏನು ಮಾಡುವುದು? ಚಿಂತಿಸುತ್ತಗಾಗೆಯ ಮನದಲ್ಲಿ ಕುಂತಿಯನುಗರ ಬಾಳ ಬಗೆಯನು ಪುರದ ಜನಪದರು ಕಟುವಾಗಿ ಪಿಂತೆ ದೂರುವರೆದು ದಂತಿಪುರ ವಿಭಜನೆಯ ಗೈಯುತ ದಂತಿಪುರ ವಿಭಜನೆಯ ಗೈಯುತ ಸಾತವಿಸಲವರಿವರ ಚಿಪ್ರದಿ ಮುಲ್ತಿರದು ನಿಜ ಜ್ಞಾತಿ ವೈರಗಡಿನುತ ನಿಶ್ಚಯಿಸಿದ ಪುರ ವಿಭಜನೆಯ ಗೈಯುತ ಚಿಂತಿಸುತ್ತಗಾಗಿಯ ಹೊರಗೂ ಒತ್ತಡ, ಎದುರಿಸುವ ಬಗೆ ಹೇಗೆ ಅಂತ ಯಾರು ಹೇಳುವುದಿಲ್ಲ. ಆಕ್ಷೇಪ ಮಾಡುವುದಕ್ಕೊಬ್ಬ ಭೀಷ್ಮ ಸಿಗ್ತಾನೆ. ಪಾಂಡವರ ಕುರಿತಾಗಿ ಧರ್ಮಾಚರಣೆ ಮಾಡ್ತಾ ಇಲ್ಲ, ಯುವರಾಜನಾದವನಿಗೆ ಪಟ್ಟ ಕೊಡ್ತಾ ಇಲ್ಲ, ಅಧಿಕಾರ ಕೊಡ್ತಾ ಇಲ್ಲ, ಕೌರವರ ತಾಳಕ್ಕೆ ತಕ್ಕುದಾಗಿ ಕುಣಿಯುತ್ತಾ ಇದ್ದಾನೆ ಅಂತ ಹೇಳಿದವ. ಮನೆಯ ಒಳಗೆ ಸಂಸಾರದಲ್ಲಿ ಅಗ್ನಿಕುಂಡ ಪ್ರಜ್ವಲಿಸ್ತಾ ಇರುವುದನ್ನು ಅವರು ತಿಳಿಯುತ್ತಾರ ಊರಿನವರು? ದ್ರೌಪದಿ ದೇವಿಯನ್ನು ವಿವಾಹವಾದದ್ದು ಪಾಂಡವರು ಅಂತ ತಿಳಿದ ಆ ಕ್ಷಣದಿಂದ ಪಾಂಡವರನ್ನು ದ್ರೌಪದಿಯನ್ನು ಪರಸ್ಪರ ತಾಗಿಸಿ ಹಾಕುವುದು ಹೇಗೆ ಅಂತ ಇಲ್ಲಿ ಸಂಚಾಗ್ತಾ ಉಂಟು. ಪಾಂಚಾಲನ ಬೆಂಬಲದಿಂದ ಅವರು ಉತ್ತೇಜಿತರಾಗುವ ಮೊದಲೇ ಪಾಂಡವರ ಸರ್ವನಾಶ ಮಾಡಬೇಕು ಅಂತ ಇಲ್ಲಿ ಹವಳಿಕೆ ನಡೆಯುತ್ತಾ ಉಂಟು. ಗೊತ್ತಾಗ್ತದೆ, ಏನು ಮಾಡುವುದಕ್ಕಾಗ್ತದೆ? ಮನೆಯ ಮಕ್ಕಳಲ್ವ? ಹಾಗೆ ಅಂತ ಮನೆಯ ಮಕ್ಕಳು ದುರ್ಬುದ್ಧಿಯವರು ಇಲ್ಲ ಅಂತಲ್ಲ, ಆದರೆ ಈಗ ಕಾಣ್ತಾ ಇರುವುದು ಅವರ ಬುದ್ಧಿಯ ಪರಿಣಾಮ ಮಾತ್ರ ಅಲ್ಲ. ಬಂದಿದ್ದಾರಲ್ಲ ಗಾಂಧಾರದಿಂದ ಸೋದರಿಯ ಹಿತರಕ್ಷಕರೆಂಬ ಫಲಕವನ್ನು ತಲೆಗೆ ಕಟ್ಟಿಕೊಂಡು ಶಾಕುನಿ. ಮತ್ತೊಬ್ಬ ಎಲ್ಲ ನದಿ ದಂಡೆಯಲ್ಲಿ ತೇಲಿ ಬಂದು ಧೃತರಾಷ್ಟ್ರ ಸೂತರಿಗೆ ಸಿಕ್ಕಿದವ ಕರ್ಣ. ಅವ ಕೇಳಿದ್ದಕ್ಕಿಂತ ಹೆಚ್ಚು ಕೌರವನ ಕಿವಿಯುವುದಿದ್ದೇ ಹೆಚ್ಚು. ಇವರು ಹೇಳಿದ ಹಾಗೆ ಪಾಂಡವರನ್ನು ವಿನಾಶದಂಚಿಗೆ ತಳ್ಳುವುದು ಹೇಗೆ ಅಂತ ಸಂಚು ನಡೆಯುತ್ತಾ ಉಂಟು. ಅದಕ್ಕೆ ವಿವಾಹಾನಂತರದಲ್ಲಿ ಬರಮಾಡಿಕೊಂಡ ಮೇಲೆ ರಾಜ್ಯ ವಿಭಜನೆಯನ್ನು ಮಾಡಿಬಿಡುವ ಧೃತರಾಷ್ಟ್ರ ಅಂತ ನಾನು ಭೂಪತಿಗೆ ಹೇಳಿದ್ದು. ಅವನು ಅಧೀರನಾಗಿ, ಅಲ್ಲ ರಾಜ್ಯ ವಿಭಜನೆಯಾಗಬಾರದು, ಏಕಛತ್ರದ ಅಡಿಯಲ್ಲಿರಬೇಕು ಅಂತಲ್ವೋ? ದೊಡ್ಡಪ್ಪ, ನೀವು ಪ್ರತಿಜ್ಞೆ ಮಾಡಿದ್ದ ಅವತ್ತು, ಈಗ ಮತ್ತೆ ವಿಭಜನೆ ಅಂದರೆ
ಹೌದು, ನನಗೂ ಪ್ರಿಯ ಅಲ್ಲ. ಅನಿವಾರ್ಯ ಆದ್ರೆ ಏನು ಮಾಡುವುದು? ಕುಟುಂಬದ ಹಿತ ಕಾಯುವಲ್ಲಿ. ಅದಲ್ಲದಿದ್ರೆ ಮನೆಯ ಮಕ್ಕಳೇ ಪರಸ್ಪರ ಕಡಿದೀಡಾಡ್ತಾರೆ. ತಡೆಯುವುದೇಗೆ? ವಿಭಜನೆ ಆಗಬಾರದಿತ್ತು, ಆಗದೆ ಗತ್ಯಂತರ ಇಲ್ಲ. ಆಗಬೇಕಾದದ್ದನ್ನು ಆಗದಂತೆ ತಡೆಯುವಲ್ಲಿ ಭೀಷ್ಮನೇನು ಬ್ರಹ್ಮ ಅಲ್ಲವಲ್ಲ. ಅನುಭವಿಸಬೇಕು ಅಂತ ಹಣೆಯಲ್ಲಿದ್ರೆ ಅನುಭವಿಸಿಯೇ ಸಿದ್ಧ. ರಾಜ್ಯ ವಿಭಜನೆ ಆದ್ರೆ ಅದು ಆಗಿ ಹೋಗಲಿ, ಎಲ್ಲ ಆಗಿ ಹೋಗಲಿ. ತಡೆಯೋ. ಮಹಾರಾಣಿಯನ್ನು ಎಳ್ಕೊಂಡು ಹೊರಗಟ್ಟಿಕೊಂಡು ಹೋದಾಗ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಏನು ಅಂತಿಲ್ವ? ಏನಮ್ಮ ಏನು? ಆಚಾರ್ಯರೇ, ಅಮರವಾಗಿ ನೀ ನಂದನಾಚಾರ್ಯ, ಅವಿವೇಕವಲ್ಲವೇ ಅಮಲ ಗುಣಯುತ ಕೈಯುವುದೀ ಕಾರ್ಯ. ಸಮವಿಸಾಮಜಪುರದ ವಿಭಜನೆ ರಮಣನಿಗೆ ಬೆಲೆಯಿಲ್ಲದಾಗಿದೆಯೇ? ವಿಮಲ ಜಾತರಿಗೇನು ಭವಗತಿ ಭ್ರಮಿಸಿ ಕುಪಿತದ ತಂತ್ರವಹುದೇ? ನಂದನಾಚಾರ್ಯ ಗಂಗಾಭವಾನಿಯ ನಂದನರಾದಂತ ನಿಮ್ಮ ಮನದಲ್ಲಿ ಇಷ್ಟು ಕೊಳಕನ್ನು ತುಂಬಿಕೊಂಡಿದ್ದೀರಂತ ನಾನು ಭಾವಿಸಿರ್ಲಿಲ್ಲ. ರಸದಲ್ಲಿರುವುದೆಲ್ಲ ಮೋಸ. ಯಾಕಮ್ಮ ಇಷ್ಟು ಬಿರುನುಡಿ? ಯಾಕೆ? ಇಲ್ಲದಿದ್ರೆ ಯಾವ ಸೌಭಾಗ್ಯಕ್ಕಾಗಿ ಅವಿವೇಕದ ನಿರ್ಣಯ? ಯಾರನ್ನು ತೆಗಿಲಿಕ್ಕೆ ಬೇಕಾಗಿ ಹೀಗೆಲ್ಲ ನನಗೆ ಭಾಷೆ ಅರ್ಥ ಆಗ್ತದೆ, ಒಬ್ರು ಹೇಳಿದ್ರೆ ಸಾಕಾಗ್ತದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ಈ ರಾಜ್ಯ ವಿಭಜನೆ ಯಾಕಾಗಿ? ಒಂದು ಕಾಲದಲ್ಲಿ ಇವರೇ ಹೇಳಿದ್ದು ಮಾಡಲಿಕ್ಕಿಲ್ಲ, ಸುಂಟಾಗಬಾರದು ಅಂತ. ಇವ ಹೇಳುವುದು ಕೇಳಿದ್ರೆ ಎಲ್ಲ ಇವನದ್ದೇ ಸಂಪಾದನೆ. ಹಾಗೆ ಮಾತಾಡ. ಸ್ವಲ್ಪ ಸುಮ್ಮನಿರುವ ನೀನು. ಯಾರದ್ದೇ ಆಗ್ಲಿ, ಹೌದಲ್ಲ? ಇದ್ದ ಸೌಭಾಗ್ಯವನ್ನು ತೊರೆದು ಸಾಗಿದಂತ ಪಾಂಡವಿನ ಮಗನಿಗೆ ರಾಜ್ಯ. ಯಾವ ತಪ್ಪು ಮಾಡದಂತ ನನ್ನ ಮಕ್ಕಳು ಇದ್ದದ್ದನ್ನು ಕಳೆದುಕೊಳ್ಳುವಂತ ದೌರ್ಭಾಗ್ಯ. ಈ ಮಣ್ಣಿನ ಮಕ್ಕಳು ಇಲ್ಲಿಗಾಗಿಯೇ ಹುಟ್ಟಿದವರು, ಅವ್ರಿಗೆ ಎಂತದಿಲ್ಲ. ಎಂತದದು ಮಣ್ಣಿನ ಮಕ್ಕಳು ಅಂದ್ರೆ? ಮಣ್ಣಲ್ಲೇ ಹುಟ್ಟಿದವರು ಅಂತಲ್ಲ, ಯಾರೋ ಹೇಳಿದ್ರು ಅಂತ ಹೊತ್ತುಕೊಂಡು ನಡೆದ. ಅಲ್ಲ, ಇಲ್ಲದಿದ್ರೆ ಏನು? ಅಲ್ಲ, ನನ್ನವರು ಏನು ಮಾಡಿದ್ದಾರೆ ನಿಮಗೆ? ಈಗ ಏನಾಯ್ತಮ್ಮ? ನಿಮ್ಮ ಮಾತನ್ನೇ ಕೇಳುತ್ತಾ, ನಿಮ್ಮನ್ನೇ ಅನುಸರಿಸುತ್ತಾ ರಾಜ್ಯಭಾರ ಮಾಡಿದಂತ ನನ್ನ ಪತಿಗೆ ಒಂದಿಷ್ಟು ಬೆಲೆ ಇಲ್ಲದಾಗಿ ಹೋಯ್ತಲ್ಲ. ಒಂದು ಬುದ್ಧಿ ಹೆಚ್ಚು ಅಂತ ಹೇಳಿದಾಗೆ. ಅದು ಬಗ್ಗಿದವರು ಹೇಳಬೇಕು, ಯಾವತ್ತು ಬೀಗಿ ಹೇಳುವವರು ಯಾಕೆ ಹೇಳುವುದು? ನನಗೆಲ್ಲ ಅರ್ಥ ಆಗಿದೆ. ಸಾರ್ವಜನಿಕರ ಮುಂಭಾಗದಲ್ಲಿ ಮಾನ ಹೋಗಬಾರದು ಎನ್ನುವಂತ ಕಾರಣಕ್ಕಾಗಿ ಗುಪ್ತ ತಂತ್ರದಿಂದ ನನ್ನೊಡಲಿಗೆ ಕೊಳ್ಳಿಯನ್ನೇ ಇರಿಸಿ ಬಿಟ್ರಲ್ಲ. ಎಷ್ಟು ನೋಯಲ್ಲಿ ನಾನು, ಎಷ್ಟು ಬೆಲೆಯಲ್ಲಿ ನಾನು. ಸೃಷ್ಟಿಯಲ್ಲಿ ನಿಜ ನ್ಯಾಯ ನಿಷ್ಠುರವು ಅಂಧಕಕ್ಕೆ ಪಂಡವೇ ನಹುದು. ಅವನ ಭುಜ ನಿಷ್ಠೆಯಲ್ಲಿ ಪೊರೆದ ಭೂಮಿ ಕೊಟ್ಟಿದನು ಗರಿಗರ್ಥ. ಕೊಟ್ಟರದು ಸದ್ಧರ್ಮ ಸಗಜಾಗ. ನಿಮಗೆಲ್ಲ ಆಕ್ಷೇಪ ಮಾಡುವುದಕ್ಕೊಬ್ಬ ಭೀಷ್ಮ ಸಿಕ್ಕುವುದು. ನನಗೆಲ್ಲ ಹರಕೆ ರಾಜ್ಯ ವಿಭಜನೆ ಆಗಬೇಕು ಅಂತ. ಯಾವುದು ಬೇಡ ಅಂತ ಹೇಳಿದವರು ಇಲ್ಲೇ ಇದ್ದಾರೆ, ಎಲ್ಲದರಲ್ಲಿ ಅವರಿದ್ದಾರೆ. ನೀನು ನನ್ನ ಅಪ್ಪ ಹೇಳಿದಲ್ಲಿ ನಾನಿದ್ದೇನೆ, ಇದ್ದ ಊರನ್ನು ಬಿಟ್ಟು ಬರಲಿಲ್ಲ. ನನ್ನ ಅಪ್ಪ ಹೇಳಿದ್ದಕ್ಕೆ ಇಲ್ಲಿಗೆ ಬಂದ. ಅಯ್ಯೋ, ಸುಮ್ಮನಿರೋ ನೀನು. ಕೆಲವರು ಮಕ್ಕಳನ್ನು ಎಲ್ಲ ಬಿಡ್ತೇವೆ ಅಂದ್ರು ಇಂಥ ಮಗು ಬಿಟ್ಟು ಹೋಗಬಾರ್ದು ಅಂತ ಇಟ್ಟುಕೊಳ್ತಾರೆ. ಕೆಲವರು ಹೋಗುತ್ತೇವೆ ಅಂತ ಹೇಳಲಿಕ್ಕೆ ಕಾಯ್ತಾ ಇರ್ತಾರೆ, ಒಮ್ಮೆ ಹೋಗಿ ಬಿಡುವ ಹಾರಾಯ ಅಂತ ಕಳಿಸಿ ಬಿಡ್ತಾರೆ. ನಾವೆಲ್ಲ ಇದ್ದವರನ್ನೆಲ್ಲ ಉಳಿಸಿಕೊಂಡೇ ಹುಟ್ಟಿದ್ದು, ಏಳು ತೆಗೆದು ಹುಟ್ಟಿದ್ದಲ್ಲ. ಹೌದು, ಕಾಣ್ತದೆ. ಕೆಲವನ್ನು ತೆಗೀಬೇಕು ಅಂತ ಬದುಕಿದ್ದು ನೋಡಿ ಕಾಣ್ತದೆ. ಇರ್ಲಿ, ನಿನಗೆ ಹೇಳುದು. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಅವ ಕಲ್ತದ್ದು ನೀವು ಕಲ್ತ ಗುರುಕುಲದಲ್ಲಿ ಅಲ್ವೋ? ಕಲ್ತದ್ದವರು ಕಲಿತ ಗುರುಕುಲದಲ್ಲಿ, ನಾನು ರಾತ್ರಿ ಶಾಲೆಗೆ ಹೋದ್. ಅದು ಹೇಳು, ಅದು ಹೌದು. ಅವ ರಾತ್ರಿ ಕಲ್ತ, ಅವನನ್ನು ಹಗಲಲ್ಲಿ ಮಾತಾಡಿಸುವುದೇ ನಮ್ಮ ತಪ್ಪು. ಅವ ರಾತ್ರಿ ಹೇಳುವಾಗ ನಾವು ಮಲಗಬೇಕು, ಆಗ ಎಲ್ಲ ಸರಿಯಾಗ್ತದೆ. ಇದು ರಾತ್ರಿ ಕಲ್ತವರು ಹಗಲಲ್ಲಿ ಬಾಧೆ ಕೊಡುವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಕೆಲವರು. ಹಾಗಲ್ಲ, ಮತ್ತೆ ಕಲ್ತದ್ದೆಲ್ಲ ಒಂದೇ ಗುರುಮಟ್ಟದಲ್ಲಿ, ಹಾ, ಆದ್ರೆ ಅವ ಸ್ವಲ್ಪ ಕಲ್ತದ್ದು ಹೆಚ್ಚಾಗಿದೆ ಅಷ್ಟೇ. ಯಾವುದು ಅಂತ ಹೇಳಿಲ್ಲ ನೀನು. ಒಳ್ಳೆ ನಾನು ಸೇರಿಸ್ತೇನೆ ದುರ್ಬುದ್ಧಿ ಅಂತ. ಅಲ್ಲ, ಬದುಕಲಿಕ್ಕೆ ಕಲಿತಿದ್ದೇನೆ ನಾನು. ಅದೇ ಬದುಕಬೇಕು ಅಂತ ಆದ್ರೆ ದುರ್ಬುದ್ಧಿ ಅಲ್ಲದೆ ಬೇರೆ ಗತಿ ಇಲ್ವಲ್ಲ. ದೇವಿ, ಓ,
ಆಕ್ರೋಶದಿಂದ ಆರೋಪ ಮಾಡುವುದು ಸುಲಭವಮ್ಮ. ನೀನು ಹೇಳ್ತಿ ನಿನ್ನ ಮಕ್ಕಳಿಗೆ ಅರ್ಧ ರಾಜ್ಯ ಮಾತ್ರ ಕೊಟ್ಟದ್ದು ಅಂತ. ಸರಿಯಾ ಇದು? ಮಕ್ಕಳಿಗಲ್ಲ, ನಿನ್ನ ಪತಿಗೆ ರಾಜ್ಯ ಬಂದದ್ದು ಹೇಗೆ ಅಂತ ಗೊತ್ತುಂಟ ನಿನಗೆ? ಅಭಿಷೇಕ ಆಗಿದ? ಅರ್ಹತೆ ಉಂಟಾ? ಯೋಗ್ಯತೆ ಉಂಟಾ? ದಿಗ್ವಿಜಯ ಸಾಧಿಸಿ ಪ್ರಭುಪೀಠದಲ್ಲಿ ಕುಳಿತ ಪಾಂಡು ಅಣ್ಣನಿರುವಾಗ ನಾನಾಗಿ ಮೆರೆಯುವುದು ಸಲ್ಲ. ನಾ ಕಾಡಿನಲ್ಲಿ ಮೃಗಯ ವಿಹಾರಿಯಾಗಿ ಸತ್ಯರ ಜೊತೆಯಲ್ಲಿರ್ತೇನೆ, ನೀವು ನೋಡಿಕೊಳ್ಳಿ ಅಂತ ಹೇಳ್ತಾ ನನಗೂ ನಿನ್ನ ಗಂಡನಿಗೂ ಒಪ್ಪಿಸಿ ಹೋದದ್ರಿಂದ ಅವ ಪ್ರಭು ಅಧಿಕಾರ. ಸುಮ್ಮನಿರ, ಒಪ್ಪಿಸಿ ಹೋಗಿದ್ದಾನಲ್ಲ, ಸಾಕಲ್ಲ. ಒಪ್ಪಿಸಿ ಹೋದದ್ದೆಂತದ್ದು? ನೋಡಿಕೊಳ್ಳುವುದಕ್ಕೆ ಮಾತ್ರ ನೋಡಿಕೊಳ್ತಾ ಇದ್ದಾರೆ. ಯಾವುದಕ್ಕೆ ಏನು ಎಲ್ಲದಕ್ಕೂ ನನ್ನದಲ್ಲಿ ಇಡ್ಲಿ ಅಂತ ಇವ ಬಂದ. ಸುಮ್ಮನಿರೋ ನೀನು. ಅಧಿಕಾರವೇ ಇಲ್ಲದವರ ಮಕ್ಕಳಿಗೆ ಅಧಿಕಾರ ಬರುವುದೇಗಮ್ಮ? ಆದರೂ ಪಾಂಡವಿನ ಮಾತನ್ನು ಮಾನಿಸಿ ಜ್ಯೇಷ್ಠನಾದವನು ಪ್ರಜಾ ಪರಿಪಾಲನೆ ಮಾಡಿದ್ದಾನೆ ಒಂದು ಹಂತದಲ್ಲಿ ಎಂಬುದರಿಂದ ಅಧಿಕಾರ ಇಲ್ಲದಿದ್ದರು ನ್ಯಾಯೋಚಿತವಾಗಿ ಧಾರ್ಮಿಕವಾಗಿ ಶಾಸ್ತ್ರೀಯವಾಗಿ ನೋಡಿದರೆ, ಜನ್ಮದಿಂದ ಪ್ರಮಾಣವನ್ನು ಗಮನಿಸಿದರೆ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಪಟ್ಟ, ಪೈತೃಕವಾಗಿ ಪರಂಪರೆಯಿಂದ ನೋಡಿದರೆ ಪಾಂಡವಿನ ಮಗನಿಗೆ ಪಟ್ಟ, ಅರ್ಹತೆಯಿಂದ ನೋಡಿದರೆ ಇದು ಪ್ರಜೆಗಳು ಹೇಳ್ತಾ ಇದ್ದಾರೆ. ಪಾಂಡುನಂದನನು ಮರಳಿ ಪಾಂಡುವದ್ದೇ ಯೌವನದ ರೂಪವನ್ನು ಧರಿಸಿ ಬಂದಿದ್ದಾನೆ, ಅವನೇ ಪಾಲಿಸಬೇಕು ಅಂತ ಪ್ರಜಾನುರಾಗ. ಅದೇನಿಲ್ಲ, ಹಿಂದೆ ತಪ್ಪಿದೆ ಅದೆಲ್ಲ. ಅದೇನಿಲ್ಲ ಅಂತ ಹೇಳಿಕ್ಕೆ ನಿನ್ನ ಮನೆಯವರು ಹೇಳಿದ್ದಾನೆ, ಅಲ್ಲ ಹೇಳಿದ್ದು, ನಮ್ಮ ಊರಿನವರು ಹೇಳಿದ್ದಾನೆ. ದುಷ್ಯಂತನ ಕಾಲದಲ್ಲಿ ಹಿರಿಯನಿಗೆ ಆಗಬೇಕಾದದ್ದು ಹೋಗಿದೆ, ಭರತನಿಗೆ ಬಂದಿದೆ. ಅದಕ್ಕೆ ಮಾತು ಕೊಟ್ಟ ಬದ್ಧತೆ ಉಂಟು. ಸುಮ್ಮನೆ ಎಲ್ಲೆಲ್ಲಿ ಮಾತು ಕೊಟ್ಟಿದ್ರಿ, ಕೊಟ್ಟಿಲ್ವ? ಮಾತು ಕೊಡ್ಲಿಲ್ಲ. ಯಾರಿಗೆ ಮಾತು ಕೊಟ್ಟಿಲ್ವ ನೀವು? ಕಂಗಳಿಲ್ಲದವರ ಗಂಗೆನ ತರುವಾಗ ಇಂಗಿತ ಧರ್ಮವಿದು ವ್ಯಂಗ್ಯದಿಂದಲಿಂದ ವ್ಯಂಜನ ವೇಚಿನ ಬಗೆತ ರಂಗಿಣಿ ಆತ್ಮಜನಿ. ಕಂಗಳಿಲ್ಲದೆ ಇರುವಂತ ಅಂಧರಿಬ್ಬರಿಗೆ ಹೆಣ್ಣು ಕೇಳುವುದಕ್ಕೆ ಬರುವಾಗ ಅನ್ಯರ ಅಂಗಳದಲ್ಲಿ ಆಡುವ ಅಂಗನಿಗೂ ಒಂದು ಮನಸ್ಸುಂಟು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ನಾವು ಕೊಟ್ಟದ್ದು ಹುಟ್ಟಿದ ಮಕ್ಕಳಿಗಾದ್ರೂ ಅಧಿಕಾರ ಸಿಕ್ಕಿತು ಅಂತ, ನಿಮ್ಮದು ಹೀಗೆಲ್ಲ ಆಟ ಉಂಟು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಯಾರು ಹೇಳಿದ್ದು ಹುಟ್ಟಿದ ಮಕ್ಕಳಿಗೆ ಅಧಿಕಾರ ಉಂಟು? ಮತ್ತೆ ನೀವು ಅಲ್ಲಿಗೆ ಬಂದದ್ದು ಯಾಕೆ? ಹೆಣ್ಣು ನಿನಗೆ ಹೇಳಿದ್ಯಾರು? ನಮ್ಮಪ್ಪ. ಹೋಗಿ ಅವರಲ್ಲಿ ಕೇಳು, ಹೋಗಿ ನಿನ್ನ ಅಪ್ಪನ ಹತ್ರ ಕೇಳು. ಇದು ವಿಷಯ ಎಂತದು? ನಾನು ಕೇಳಿದ್ದು ಧರ್ಮ ಸಂಪತ್ ಪ್ರಜಾ ಸಿದ್ಧಾರ್ಥವಾಗಿ ಅಂಧನಾದಂತಹ ಧೃತರಾಷ್ಟ್ರನಿಗೆ ಕನ್ಯೆಯನ್ನು ಧಾರ್ಮಿಕವಾಗಿ ಅನೇಕ ಯಾಗಯಜ್ಞಗಳಲ್ಲಿ ಅವ ಯಜಮಾನನಾಗಿದ್ದಾನೆ. ವಾಮಭಾಗದಲ್ಲಿ ನಿನ್ನ ಸೋದರಿ ಕುಳಿತಿದ್ದಾಳೆ. ಸಂಪತ್ತು, ಹತ್ತನೆಯ ಸಂಪತ್ತನ್ನು ಉಪಭೋಗಿಸ್ತಲೇ ಬದುಕುತ್ತಾ ಇದ್ದಾರೆ. ಪ್ರಜಾಸಿದ್ಧಿ, 101 ಮಕ್ಕಳಿಗೆ ತಂದೆ ತಾಯಂದಿರಾಗಿದ್ದಾರೆ. ವಿವಾಹದ ಲಕ್ಷ್ಯ ಈಡೇರಿಕೆಯಾದ ಮೇಲೆ ಸುಮ್ಮನೆ ನಾನು ಹೇಳೋದನ್ನ ಇಟ್ಟುಕೊಂಡು ಅಪ್ಪ ಹೇಳಿದ್ದಾನೆ ಅಂದ್ರೆ ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ಹುಟ್ಟಿದ ಮಕ್ಕಳಿಗೆ ಎಂತದ್ದು ಇಲ್ವಾ ಇಲ್ಲಿ? ಮತ್ತೆ ಇಷ್ಟೊಂದು ಉಂಡದ ಅನ್ನ ಅಲ್ವಾ? ಉಂಡ್ರೆ ಸಾಕ? ಮತ್ತೆ ಬದುಕಲಿಕ್ಕೆ ಪ್ರಾಣಿಯು ಬದುಕುತ್ತದೆ ಸಂತೆಯಲ್ಲಿ ತಿರುಗಿ, ಹಾಗೆಲ್ಲ ಬೇಡ. ಹೆಂಗೆಲ್ಲ ಉಣ್ಣುವುದಾ? ನೀನೇ ಬದುಕುತ್ತೀನಿ. ಸುಮ್ಮನೆ ಬದುಕುದಲ್ಲ, ನಮ್ಗೆ ಹಕ್ಕಿದ್ದು ಬದುಕುವುದು, ಸುಮ್ಮನೆ ಬದುಕುವುದಲ್ಲ. ಹಕ್ಕು ಇರುವುದು. ನೀವೆಲ್ಲ ದೊಡ್ಡವರೆಲ್ಲ ಇಂಥ ಮೋಸಗಾರರು ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ನಿಮ್ಮನ್ನೆಲ್ಲ ನೋಡುವಾಗ ಕೈ ಮುಗಿಯುವಂತ ನಿನಗೆ ನಿನ್ನ ಬುದ್ಧಿಯೇ ಎಲ್ಲರಲ್ಲಿ ಉಂಟು ಅಂತ ನನ್ನ ಬುದ್ಧಿ ಅಂತ ನಿನಗೆ ಅರ್ಥ ಆಗುವುದಿಲ್ಲ. ಚಂದಿರಾಮಯ ದೀಪಗಳನ್ನ ನಂದಿಸಿ ಮುದಿಟ ಈ ಕುಟುಂಬದ ದೀಪಗಳು. ಚಂದಿರಾಮಯ ದೀಪಗಳನ್ನ ನಂದಿಸಿ ನುದಿಟ ವರ ಕುಟುಂಬದ ಬಂಧುರಕ್ಕೆ ಪಿರಿತನದಿ ಕೈದಿ ವಸುಂಧರೆಯ ದೃಢ ವಿಭಜನೆ ವಂದ್ಯ ಧರ್ಮ ನಾನು ಇದು ತನಕ ಭಾವಿಸಿದ್ದದ್ದು ನಿನ್ನ ಹಲ್ಲು ಮಾತ್ರ ಕೊಳಕು ಅಂತ, ಬುದ್ಧಿ ಅದಕ್ಕಿಂತ ಕೊಳಕು. ಮಾಡಿದ್ದರಲ್ಲೆಲ್ಲ ದೋಷ ಮಾತ್ರ ಕಾಣುವುದು, ಚಿತ್ರಾನ್ವೇಷಣೆ, ರಂಧ್ರಾನ್ವೇಷಣೆ. ದೋಷವೇ ಮಾಡಿದ್ರೆ ಮತ್ತೆ ಕಾಣದೆ ಉಳಿತಾರೆ. ಹೌದು, ಕಣ್ಣಲ್ಲಿ ಅದು ಮಾತ್ರ ಕಾಣುವುದು ಅಂತಾದ್ರೆ ಹೇಗೂ ರಾತ್ರಿ ಶಾಲೆಗೆ ಹೋದದ್ದಲ್ವ, ಗೂಬೆ ಹಾಗೆ ಕತ್ತಲಲ್ಲಿದ್ದಂತೆ ಕಾಣುವುದು. ಗೂಬೆ ಲಕ್ಷ್ಮಿಯ ವಾಹನ, ಒಳ್ಳೆದುಂಟದು. ಹೌದು, ಲಕ್ಷ್ಮಿಗೆ ವಾಹನ ಆದರೆ ಲಕ್ಷ್ಮಿಯ ನಿಯಂತ್ರಣದಲ್ಲಿ ಗೂಬೆ ಇರ್ತದೆ, ಗೂಬೆಯ ನಿಯಂತ್ರಣದಲ್ಲಿ ಲಕ್ಷ್ಮಿ ಇರುವುದಲ್ಲ. ಅದೆರಡು ಒಂದೇ. ನಿನಗೆ ಎಲ್ಲ ಒಂದೇ, ನಿನಗೆ ಅಮೃತವು ಒಂದೇ, ಆಚೆ ಬೇಡ. ಅದು ಒಟ್ಟಿಗೆ ಹುಟ್ಟಿದ್ದಲ್ವ? ಅದೇ ಒಟ್ಟಿಗೆ ಹುಟ್ಟಿದ್ರೆ ಬೇರೆ ಬೇರೆ ಇಟ್ಟಿದ್ದಾರೆ, ಒಟ್ಟಿಗೆ ಇಡ್ಲಿಲ್ಲ. ಚಂದಿರಾನ್ವಯದ ದೀಪಗಳಂತಿರುವಂತಹ ವ್ಯಕ್ತಿತ್ವಗಳು ಧಾತರಾಷ್ಟ್ರರದ್ದು ಹೌದು, ಪಾಂಡವರದ್ದು ಹೌದು. ಯಾರಿಗೋ ಒಬ್ಬರ ಬದುಕು ಬೆಳಕಾಗಬೇಕು ಅಂತ ಅಲ್ಲಿಗೆ ಮಾತ್ರ ಸ್ನೇಹ. ಸ್ನೇಹ ಅಂದ್ರೆ ಎಂಥದ್ದು? ಎಣ್ಣೆ ಅಂತಲೂ ಒಂದು ಅರ್ಥ, ಸದ್ಭಾವ ಅಂತಲೂ ಇನ್ನೊಂದು ಅರ್ಥ.
ಒಂದು ಪಂಗಡಕ್ಕೆ ಮಾತ್ರ ಸ್ನೇಹ ಇರಿಯುವುದು, ಇನ್ನೊಂದು ಪಂಗಡದ ಬದುಕು ಕತ್ತಲಾಗಿ ಹೋಗಲಿ ಅಂತ ಇಲ್ಲ. ಕುಲದ ಹಿರಿತನದಿಂದಲಾಗಲಿ ಜ್ಞಾನದ ಹಿರಿತನದಿಂದಲಾಗಲಿ ಯಾವ ಕಾಲಕ್ಕೂ ಇತ್ತಂಡಗಳಿಗೆ ಅನ್ಯಾಯ ಎಸಗುವಲ್ಲಿ ಭೀಷ್ಮ ಇಲ್ಲ. ಇಬ್ಬರಿಗೂ ಸಮವಾಗಿ ಸಿಗಬೇಕಾದ್ದು ಸಿಗಲಿ, ಅವರವರ ಪ್ರಾಪ್ತಿಯಂತೆ ವಿಸ್ತರಿಸಲಿ. ಈ ಭಾವದಿಂದಲೇ ವಸುಂಧರೆಯ ದೃಢ ವಿಭಜನೆಯನ್ನು ಒಂದೇ ಧರ್ಮ ಎಂಬ ನೆಲೆಯಲ್ಲಿ ಮಾಡಿದ್ದೇನೆ. ಪ್ರಾಜ್ಯರಾದವರೆಲ್ಲ ಒಪ್ಪುತ್ತಾರೆ, ಒಪ್ಪದಿದ್ದವರು ಹುಳುಕನ್ನೇ ಹುಡುಕುವಂತ ಅದಟರು ಅಂತ ಮಾಡಿಸಬೇಕು. ಸುಮ್ಮನೆ ಅರ್ಥ ಕೊಡುವುದಂತೆ. ಅವರಿಗೆ ಏನೂ ಇಲ್ಲದವರಿಗೆ ಅರ್ಥ ಕೊಟ್ಟದ್ದು ಹೆಚ್ಚು. ನಿನ್ನ ಮಕ್ಕಳಿಗೆ ಏನಿಲ್ಲ ಅಂತ ಹೇಳುದು. ಮಕ್ಕಳ ಹತ್ರದಿಂದ ಏನೂ ಇಲ್ಲ ಅಂತಲ್ಲ, ಪಡೀಬೇಕು, ಪಡ್ಕೊಂಡು ಬಂದಿರಬೇಕು. ಪಡೀಲಿಲ್ಲ ಅಂತ ನಿನ್ನ ಮಕ್ಕಳು ಅದನ್ನೇ ನನಗೆ ಹೇಳಿದ್ರೆ ನನ್ನ ಭಾಷೆ ನಿನ್ನ ಇದಕ್ಕಿಂತ ಸರಿ ಉಂಟು, ಅದು ಹೇಳಿದ್ರೆ ಅರ್ಥ ಆಗ್ತದೆ. ನಾನು ಹೇಳಿದ್ದಲ್ಲ, ನನ್ನ ಮಕ್ಕಳಿಗೆ ಏನೂ ಅನ್ಯಾಯ ಆಗೋದಿಲ್ಲ ಅಂತ. ಸುಮ್ಮನಿರ ನೀನು. ಸಿಕ್ಕಿದ್ದರಲ್ಲಿ ತೃಪ್ತರಾಗುವುದು ಬಿಟ್ಟು ಎಲ್ಲದರಲ್ಲೂ ಆಕ್ಷೇಪವನ್ನು ಹೇಳ್ತಾ ಹೋದ್ರೆ ಮತ್ತೆ ಏನು ಮಾಡಬೇಕು ಅಂತ ಹೇಳಬೇಡುವ. ಎಲ್ಲರೂ ಬಂದು ಹೇಳುವುದು ನಿಮ್ಮತ್ತೆ ಆದ್ರೆ ಆಗಿದ್ರೆ ಭಾವ ಲೆಕ್ಕ ಬರ್ತಲ್ಲ. ಅಲ್ಲ, ಮತ್ತೆ ನಿನ್ನ ಕೈಗೆ ಕೊಟ್ಟು ನಾನು ನಿನ್ನ ಕೇಳ್ತೇನೆ ಪಂಚಾಂಗ ಶ್ರವಣ. ಅಲ್ಲ ನಾನಲ್ಲಪ್ಪ, ಮತ್ತೆ ಕಾರ್ಯಕಾರಣಿ ಆದ್ರೂ ಒಂದು ಭಾವ. ಅವ ಬಿಳಿ ಹಾಳೆ, ಇವರು ಬರೆಯುವುದೆಲ್ಲ ಇವರೇ. ಅದು ನಿನ್ನ ಅಭ್ಯಾಸ. ಯಾರು ಬರಿದಾಗಿಟ್ಟು ಹೋಗಿದ್ದಾರೆ ಅಂತ ಹುಡುಕಿ ತೆಗೆದು ಬರೆಯುವುದು ನಿನ್ನ ಅಭ್ಯಾಸ. ಹಾಗಿದ್ರೆ ಭಾವನಲ್ಲಿ ಕೇಳಲಿಕ್ಕೆ ಯಾರು ಹೇಳಿದ್ದು ಕೇಳಲಿಲ್ಲ ಅಂತ ಎಲ್ಲ ಗೊತ್ತಿದ್ದೆ ಆದ ನಿರ್ಣಯ. ನಿನಗೆ ಗೊತ್ತುಂಟಮ್ಮ, ಸತ್ಯ ಹೇಳು. ನಾನು ನಿನ್ನ ಸೋದರಿಯಲ್ಲಿ ಕೇಳಿದ್ದೇನೆ ಅಂತ ಹೇಳಿದ್ದಲ್ಲ, ಪೀಠದಲ್ಲಿ ಕುಳಿತ ನೃಪತಿಯಲ್ಲಿ ಕೇಳಿದ್ದೇನೆ ಅಂತ. ಅವ ಏನು ಮಾಡುದಿದ್ರು ಇವಳಲ್ಲಿ ಕೇಳದೆ ಮಾಡುವುದೇ ಇಲ್ಲ. ಅದು ರಾಜಕಾರ್ಯ, ಅಂತಃಪುರದಲ್ಲಿ ಕುಟುಂಬ ಕಾರ್ಯ ಅಲ್ಲ. ಅದು ತಿಳಿಯಬೇಕಾದವರು ತಿಳಿಯುತ್ತಾರೆ. ನಿನಗೆ ತಿಳಿಯಲಿಲ್ಲ ಎಂಬುದರಿಂದ ಊರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ತಿಳಿಯಬೇಕಾದವರು ತಿಳಿಯಲಿಲ್ಲ ಅಂತ ಅರ್ಥ ಅಲ್ಲ. ಈಗ ನಿನ್ನ ಭಾವ ತಿಳಿದಾದ ನಿರ್ಣಯ ಆದರೆ ಮತ್ತೆ ನೋಡುವ. ಮತ್ತೆಂಥದ್ದು ನೋಡುವುದು ನೀನು? ನಿನ್ನ ಬಾಯಿ ಮುಚ್ಚಿಸಲಿಕ್ಕೆ ಆಗ್ತದಂತ ನನಗೆ ಈ ಬಾರಿ ಅದು ನೋಡಿದ್ರೆ. ಯಾರಲ್ಲಿ ಧೃತರಾಷ್ಟ್ರ ಕೇಳಿ. ಕೆಲವರಿಗೆ ಕೈ ಕೊಡುವಾಗ ಯೋಚನೆ ಮಾಡಬೇಕು ಮಗು. ಅವರು ಕೊಂಡೋಗಿ ಪ್ರಪಾತದಲ್ಲೇ ಇಳಿಸುವುದು. ಮತ್ತೆ ಅಣ್ಣ ಇವರು ಬಂದ್ರ? ಇನ್ನು ಅವರೇ ಬಂತಕ. ದೊಡ್ಡಪ್ಪ ಬರುವುದಕ್ಕೆ ಹೇಳಿದ್ರೆ ದೊಡ್ಡಪ್ಪ. ಹೌದು ಮಗು.